ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಆಹಾರದ ವಿಶೇಷತೆಯನ್ನು ನಿರೂಪಣೆ ಮಾಡಿ ಅದರ 3 ವಿಧಗಳನ್ನ ಹೇಳಿದ್ರು. 3 ವಿಧಗಳು ಅಂದ್ರೆ ಪ್ರಧಾನವಾಗಿ ಸಾತ್ವಿಕ ಆಹಾರ, ರಾಜಸ ಆಹಾರ ಮತ್ತು ತಾಮಸ ಆಹಾರ ಅಂತ. ಅದರಲ್ಲಿ ಸಾತ್ವಿಕ ಆಹಾರದ ಬಗ್ಗೆ ಹೇಳುವಾಗ ಅವರು ಹೇಳಿದ್ದು, ಯಾವುದು ಆಯುಷ್ಯವನ್ನ ವೃದ್ಧಿ ಮಾಡುತ್ತೋ, ಬಲವನ್ನ ಕೊಡುತ್ತೋ, ಆರೋಗ್ಯವನ್ನ ಹಾಳು ಮಾಡುವುದಿಲ್ಲವೋ, ಆನಂದ ಆಗುತ್ತೋ, ಅದರಿಂದ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೋ, ನಾಲಿಗೆಗೆ ರುಚಿ ಅನ್ನಿಸಿ ಬಹಳ ಜಿಡ್ಡಿನ ಅಂಶದಿಂದ ಕೂಡಿರುತ್ತೋ, ಇಂತಹ ಹೃದ್ಯವಾದ ಆಹಾರ ಅನ್ನೋದು ಸಾತ್ವಿಕರಿಗೆ ಪ್ರಿಯ ಅಂತಾಗುತ್ತೆ. ಹಾಗೆ ಅತಿಯಾದ ಹುಳಿ, ಅತಿಯಾದ ಖಾರ, ಅತಿಯಾದ ಉಪ್ಪು, ಅತಿಯಾದ ಬಿಸಿ, ಅತಿಯಾದ ತಣ್ಣಗಿನದ್ದು ಮತ್ತು ಅತಿಯಾದ ಮಸಾಲೆ, ತೀಕ್ಷ್ಣ ಅಂದ್ರೆ ರೂಕ್ಷ ಅಂದ್ರೆ ಹಾಗೆ ಅಂದ್ರೆ ಎದೆ ಉರಿ ಬರುವಂತಹ ರೀತಿಯ ಪದಾರ್ಥಗಳೇನಿದೆ, ಇವು ದುಃಖ ದುಮ್ಮಾನಗಳನ್ನ, ಒಂದು ರೀತಿ ಕಾಯಿಲೆಗಳನ್ನು ಉಂಟು ಮಾಡುವುದಕ್ಕೆ ಕಾರಣವಾದವುಗಳು ರಾಜಸ ಆಹಾರ. ಅಟ್ಟು ಅಂದ್ರೆ ಅಡಿಗೆ ಮಾಡಿ 3 ಗಂಟೆ ಕಳೆದದ್ದು, ಪೂರ್ತಿ ಒಣಗಿ ಹೋದದ್ದು, ಆಮೇಲೆ ಹಳಸಿದ್ದು, ತಂಗಳನ್ನ ಇನ್ನೊಬ್ಬರು ತಿಂದು ಬಿಟ್ಟದ್ದು, ಯಜ್ಞಕ್ಕೆ ಹಾಕದೇ ಇರುವಂಥದ್ದು, ಇಂಥದ್ದೆಲ್ಲವೂ ಕೂಡ ತಾಮಸ ಪ್ರಿಯ ಅಂತ. ತಾಮಸರಿಗೆ ಬಹಳ ಇಷ್ಟ ಆಗುತ್ತೆ. ನಾವು ಇಷ್ಟ ಆಗಿದ್ದು ಅಂತ ನೋಡಿ ಅದು ಸರಿ ಅಂತ ಅನ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾರು ಅವ್ರು ಇಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದು ಆಹಾರ ಎಂಥದ್ದು ಅನ್ನೋದು ಮುಖ್ಯ. ತಾಮಸರಿಗೆ ಅದೇ ಇಷ್ಟ ಆಗುತ್ತೆ, ಅವರಿಗದು ಬಹಳ ಮೆಚ್ಚಿನ ತಿನಿಸು. ಅದನ್ನೇ ಅವರು ಪ್ರಧಾನ ಆಹಾರ ಅನ್ನುವ ರೀತಿಯಲ್ಲಿ ತಂಗಳು ಮಾಡಿ ತಿನ್ನುವುದೇ ಒಂದು ಶ್ರೇಯಸ್ಕರ ಅಂತ ಅನ್ನುವಂತೆ ನಮ್ಮ ಸಂಪ್ರದಾಯ. ನಾವು ಮೊದಲಿಂದನೂ ತಂಗಳನ್ನೇ ತಿಂದು ಗೊತ್ತು, ನಮ್ಮ ಮನೇಲಿ ಬಿಸಿಯನ್ನ ತಿಂದೇ ಗೊತ್ತಿಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಅಫಲಾಕಾಂಕ್ಷಿ ಬೆರಿಯಜ್ಞೋ ವಿಧಿ ದೃಷ್ಟೋ ಯ ಇಜ್ಜತೆ ಯಷ್ಟವ್ಯಮೇ ವೇತಿ ಮನಸ್ಸಂಧಾಯ ಸಮಾಧಾಯ ಸ ಸಾತ್ವಿಕ. ಶಾಸ್ತ್ರದ ಕಟ್ಟಳೆಗೆ ಅನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಇದು ಮಾಡಲೇಬೇಕಾದ ಕೆಲಸ ಅಂತ ಬಹಳ ಶ್ರದ್ಧೆಯಿಂದ ಮಾಡುವಂತಹ ಯಜ್ಞ ಅದು ಸಾತ್ವಿಕವಾಗುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಅದು ಮುಂದುವರೆದ್ರೆ ಇಂಥ ಫಲ ಬೇಕು ಅಂತ ಬಯಸಿ ಬೇರೆಯವರು ನೋಡ್ಲಿ ಅಂತ ಅನ್ನುವ ದೃಷ್ಟಿಯಿಂದ ಮಾಡುವಂತಹ ಯಜ್ಞ ರಾಜಸವಾಗುತ್ತೆ. ಶಾಸ್ತ್ರಕ್ಕೂ ಸಮ್ಮತಿ ಇಲ್ಲ, ಅನ್ನದಾನ ಅಂತೂ ಮೊದಲೇ ಇಲ್ಲ, ಮಂತ್ರ ಮೊದಲೇ ಗೊತ್ತಿಲ್ಲ, ದಕ್ಷಿಣೆಗೆ ಹೆಸರೇ ಇಲ್ಲ, ಕ್ರಿಯೆಯಲ್ಲಿ ಮಾಡೋ ನಂಬಿಕೆನೂ ಇಲ್ಲ, ಅದ್ರ ತೋರಿಸ್ಕೊಳ್ಳುವ ಕೆಟ್ಟ ಚಟ ಅಂತೂ ಇದ್ದೇ ಇರುತ್ತೆ. ಇಂತಹ ಸ್ವಭಾವದ ಯಜ್ಞಕ್ಕೆ ತಾಮಸ ಅಂತ ಕರೀತಾರೆ. ಇನ್ನು 3 ರೀತಿಯಾದ ತಪಸ್ಸನ್ನ ಕೃಷ್ಣ ಹೇಳ್ತಾನೆ. ತಪಸ್ಸು 3 ತರ ಅಂದ್ರೆ ಕಾಯಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತ 3. ಕಾಯಿಕ ಅಂತಂದ್ರೆ ದೇವತೆಗಳನ್ನು, ಜ್ಞಾನಿಗಳನ್ನು, ಗುರುಗಳನ್ನು, ಒಳ್ಳೆಯ ಶ್ರದ್ಧಾ ಪೂತರಾದವರನ್ನು ಪೂಜಿಸುವುದು ಶಾರೀರಿಕವಾದ ತಪಸ್ಸು. ಕ್ಲೆನ್ಲಿನೆಸ್, ಆಹಾರ ಅಂದ್ರೆ ಮುಖ್ಯವಾಗಿ ಬಟ್ಟೆ, ಮೈ ಮತ್ತು ಆದಷ್ಟು ಸುತ್ತಲಿನ ಪರಿಸರ, ಇದನ್ನು ಶುಚಿಯಾಗಿರಿಸುವುದು. ಆರ್ಜವಂ, ನೇರ ಕೂತು ಅಂದ್ರೆ ಸ್ವಲ್ಪ ಯಾವಾಗ್ಲೂ ಶಿಸ್ತು, ಗಂಭೀರ ಅನ್ನೋದನ್ನ ಕಾಪಾಡಿಕೊಳ್ಳುವಂತಹ ಸ್ವಭಾವದ್ದು. ದೈಹಿಕವಾದ ಬ್ರಹ್ಮಚರ್ಯ, ಅಹಿಂಸಾ, ಇನ್ನೊಬ್ಬನಿಗೆ ಹೊಡೆದು ಬಡದು ಮಾಡದೇ ಇರುವಂಥದ್ದು, ಇದು ಶಾರೀರಿಕ ತಪಸ್ಸು ಅಂತ ಅನ್ನಿಸಿಕೊಳ್ಳುತ್ತೆ. ಇನ್ನು ಅನುದ್ವೇಗಕರಂ ವಾಕ್ಯಂ, ಇನ್ನೊಬ್ಬನಿಗೆ ಉದ್ವೇಗ ಹುಟ್ಟಿಸದ್ದು ಮತ್ತು ತಾನು ಉದ್ವೇಗಗೊಳ್ಳದ ಮಾತು. ಬೇರೆಯವರು ಉದ್ವೇಗ ಆಗಲ್ಲ, ಇವನೇ ಉದ್ವೇಗ ಆಗಿ ಏನೋ ಅವ್ರೇನೋ ಮಾಡಿದ್ರು ಅಂತ ಅನ್ಕೋಬೇಕು. ಇವ್ನು ಮಾತಾಡೋದು ನೋಡಿದ್ರೆ ಅವನ ಮಾತು ಕೆಟ್ಟಿತು ಅಂತ ಅರ್ಥ. ಅನುದ್ವೇಗಕರಂ ವಾಕ್ಯಂ. ಸತ್ಯಂ, ಪ್ರಾಮಾಣಿಕವಾದದ್ದು, ಪ್ರಿಯವೂ ಹಿತವೂ ಆಗಿರುವಂಥದ್ದು, ತನಗೆ ತಾನೇ ಮತ್ತೆ ಮತ್ತೆ ಹೇಳಿಕೊಂಡು ಅದನ್ನ ಸ್ವಾಧ್ಯಾಯ ಮಾಡುವಂಥದ್ದು, ಅದನ್ನ ಪಾರಾಯಣ ಇತ್ಯಾದಿಗಳ ಮೂಲಕ ಪುನರಾವೃತ್ತಿ ಮಾಡುವಂಥದ್ದು, ಇದು ವಾಂಗ್ಮಯ ತಪಸ್ಸು ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತ ಇದೆ ಅಂದ್ರೆ, ಈಗ ವಿದ್ಯಾರ್ಥಿ ಆದವನಿಗೆ ಯಾವುದು ತಪಸ್ಸು ಅಂದ್ರೆ ಸ್ವಾಧ್ಯಾಯಾಭ್ಯಾಸನವೇ ತಪಸ್ಸು. ಎಲ್ರಿಗೂ ಇದೆ, ಆದ್ರೆ ಈ ಉಳಿದವರಿಗೆ ಇದ್ದ ಹಾಗೆ ಅವರಿಗೆ ಹೋಮ ಮಾಡ್ಲಿಕ್ಕಿಲ್ಲ, ಅಥವಾ ಅವರು ಯಾರನ್ನು ಕರೆದು ಅಡಿಗೆ ಮಾಡಿ ಊಟ ಹಾಕುವ ಹಾಗಿಲ್ಲ. ಒಬ್ಬ ಬ್ರಹ್ಮಚಾರಿಗೆ ಅವನ ದೇವರ ಪೂಜೆನೂ ಆದ್ರೆ ಆಯ್ತು, ಅವನಿಗೆ ವ್ಯವಸ್ಥೆ ಇದ್ರೆ ಆಯ್ತು. ಹಾಗೆ ತುಂಬಾ ಜನ ತುಂಬಿಕೊಂಡಿರುವಲ್ಲಿ ಹೇಗೆ, ಹಾಗಾಗಿ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ
ಈ ಒಂದು ಅಂಶದಲ್ಲಿ ಅವನ ಪೂಜೆ ಯಾವುದು ಅಂದ್ರೆ ಅವನು ಅದನ್ನ ರಿಪೀಟ್ ಮಾಡ್ತಾನಲ್ಲ, ಪ್ರಾಕ್ಟೀಸ್ ಮಾಡುವಾಗ ಅಭ್ಯಾಸ ಮತ್ತೆ ಮತ್ತೆ ಮಾಡ್ತಾನೆ, ಅದೇ ದೇವ್ರ ಪೂಜೆ. ಒಬ್ಬ ಬ್ರಹ್ಮಚಾರಿ ಆದವನಿಗೆ ಅಥವಾ ವಿದ್ಯಾರ್ಥಿ ಆದವನಿಗೆ ತನಗೆ ಅರ್ಥ ಆಗ್ಬೇಕು ಅಂತ ನಾಳೆಗೆ ತಯಾರಾಗ್ತಾನಲ್ಲ, ನಾಳೆ ಇದನ್ನ ನಾನು ಹೇಳ್ಬೇಕು, ಹೇಗೆ ಹೇಳುದು? ಯಾಕಂದ್ರೆ ಒಂದು ಗುರುಕುಲದ ಸಿಸ್ಟಮ್ ಅಂದ್ರೆ ಇವತ್ತು ಪಾಠ ಕೇಳಿದ್ಮೇಲೆ ನಾಳೆ ಅದನ್ನು ವಾಪಸ್ ಒಪ್ಪಿಸಿದ ಮೇಲೆನೆ ಹೊಸ ಪಾಠ. ಅದಿಲ್ದಿದ್ರೆ ಪಾಠ ಇಲ್ಲ, ಮಾಡುದೇ ಇಲ್ಲ, ತಿಂಗಳಾನ್ಗಟ್ಲೆ ಆದ್ರೂ ಮಾಡಲ್ಲ. ಅದು ನಿಜವಾದ ಸಿಸ್ಟಮ್. ಈಗ ಇಲ್ಲೆಲ್ಲ ಪಾಠ ಹಾಗೇನೆ, ಅವ್ನು ಹಿಂದಿನ ದಿವಸ ಪಾಠ ಆಗಿದ್ದನ್ನ ಮರು ದಿವಸ ಒಪ್ಸಿದ್ರೆ ಅವನಿಗೆ ಹೊಸ ಪಾಠ, ಇಲ್ಲ ಅಂದ್ರೆ ಆ ಪಾಠ ಮುಗಿಸ್ ಬರೋ ತನಕ ಅವ್ನು ಅಲ್ಲೇ ಇರ್ತಾನೆ, ಅವನಿಗೆ ಪಾಠ ಮುಂದೆ ಹೋಗೋದೇ ಇಲ್ಲ. ಯಾರು ಮುಂದೆ ಹೋಗದೇ ಇರೋದ ಕಾರಣ ಅಂದ್ರೆ ಅವನೇ. ಅವನಿಗೆ ಪಾಠ ಮುಂದೆ ಹೋಗ್ಲಿಲ್ಲ ಅಂದ್ರೆ ಅವನು ಒಪ್ಪಿಸ್ಲಿಲ್ಲ ಅನ್ನೋದೇ ದೋಷ. ಹೊರತು ಗುರುಗಳ ಪಾಠ ಮಾಡ್ಲಿಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಅವ್ರು ಹಗಲು ರಾತ್ರಿ ಕಾಯ್ತಿರ್ತಾರೆ, ನೀ ಯಾವಾಗ ಬೇಕಾದ್ರೂ ನಾನು ಕೇಳಿಸ್ತೇನೆ, ಮುಂದಿನ ಪಾಠಕ್ಕೆ ರೆಡಿ ಆಗಿರು. ನಮ್ಮ ದೊಡ್ಡ ಗುರುಗಳೆಲ್ಲ ಈ ತರ ಏನಾದ್ರು ಚಿಂತನೆ ಮಾಡ್ಬೇಕಾದನ್ನು ಒಪ್ಪಿಸ್ಲಿಲ್ಲ ಅಂದ್ರೆ ಅವ್ರು ರಾತ್ರಿ ಊಟ ಬಿಟ್ಬಿಡ್ತಿದ್ರು. ಅವ್ರಿಗೆ ಬಹಳ ಇಷ್ಟ ಹಾಲು. ಹಾಲು ಇಲ್ದೆ ಅವ್ರಿಗೆ ರಾತ್ರಿಯ ಆಹಾರವೇ ಪೂರ್ಣ ಆಗುದಿಲ್ಲ. ಅವರು ಹಾಲು ಬಿಟ್ಬಿಡ್ತಿದ್ರು. ತಕ್ಷಣ ಅಡಿಗೆ ಅವರು ಜೋರು ಮಾಡ್ತಿದ್ರು. ಯಾರೋ ವಿದ್ಯಾರ್ಥಿಗಳು, ನೀವು ಇವತ್ತು ಚಿಂತನೆ ಒಪ್ಸಿಲ್ಲ, ಸ್ವಾಮಿಗಳು ಹಾಲು ಕುಡಿತಾ ಇಲ್ಲ, ಇವತ್ತು ತಿಂಡಿ ತಿಂದಿಲ್ಲ, ರಾತ್ರಿಯ ಫಲಾಹಾರ ತಗೊಂಡಿಲ್ಲ, ಬೇಗ ಬನ್ನಿ. ಎಲ್ಲ ಒಂದ್ಸರ್ತಿ ಒಂದ್ ನಿಮಿಷದಲ್ಲಿ ಎಲ್ರು ಕಲೆಕ್ಟ್ ಆಗಿ ಏನದು ಯಾರು ಹೇಳಿಲ್ಲ, ಆಮೇಲೆ ಯಾರೋ ಒಬ್ಬ ನಾನು ಹೇಳಿಲ್ಲ ಅಂತ ಸರಿ ಗೊತ್ತಿದ್ದವನು ಅವನಿಗೊಮ್ಮೆ ಅದನ್ನು ಹೇಳ್ಕೊಟ್ಟು ಬೇಗ ಹೋಗುವಂತ ಸ್ವಾಮಿಗಳ ಹತ್ರ ಕಳಿಸಿ, ಅವರ ಎದುರುಗಡೆ ಅವರಲ್ಲೇ ಕೂತಿರ್ತಾರೆ, ಜಪ ತರ್ಪಣ ಮಾಡ್ತಾ ಕೂತಿರ್ತಾರೆ. ಅವ್ರ ಹತ್ರ ಹೇಳಿ ಆದ್ಮೇಲೆ ಅವರು ಮತ್ತೆ ಫಲಾಹಾರಕ್ಕೆ ಹೋಗ್ತಿದ್ರು. ಅವ್ರು ಶಿಕ್ಷಣೆ ಕೊಡ್ತಿಲ್ಲ, ಬೈಯುವುದು ಕಮ್ಮಿನೇ. ಎಲ್ಲೋ ಕೆಲವೊಂದ್ ಸರ್ತಿ ಬೇರೆ ಯಾವ್ದೋ ವಿಷಯಕ್ಕೆ ಬೈತಿದ್ರು ಬಿಟ್ರೆ, ನೀವು ಈ ಕೆಲಸ ಮಾಡಿಲ್ಲ, ನನ್ನ ಹತ್ರ ಓದ್ತಾ ಇದ್ರಿ, ನೀವು ಉಣ್ತೀರಿ, ಏನ್ ನಿಮಗೆ ದಾಡಿ ಆಗಿದೆ, ದಡ್ಡತನಕ್ಕೆ ಪಾರ ಇಲ್ಲ, ಹಾಗೆ ಒಂದ್ ದಿವಸ ಬೈಲಿಲ್ಲ. ಆದ್ರೆ ಒಂದ್ ದಿವಸವೂ ನಮಗೆ ಅವರ ಭಯ ಇಲ್ಲದೆ ಬದುಕಲಿಕ್ಕೆ ಆಗಿಲ್ಲ. ಪ್ರತಿ ದಿವಸವೂ ಭಯ ಆಗ್ತಿತ್ತು. ಅವ್ರು ಏನ್ ಬೇಸರ ಮಾಡ್ಕೊಳ್ತಾರೆ, ಯಾವಾಗ ನಮ್ಮ ಮೇಲೆ ಮಾನಸಿಕವಾಗಿ ಕೋಪ ಮಾಡ್ಕೊಂಡ್ರೆ ಸಾಕಲ್ಲ, ದೊಡ್ಡವ್ರು ಕೋಪ ಮಾಡ್ಕೊಂಡು ಶಾಪ ಹಾಕ್ಬೇಕಾಗಿಲ್ಲ. ಅವ್ರು ಪ್ರಾಮಾಣಿಕವಾಗಿ ತಮ್ಮ ನಿತ್ಯದ ಕೆಲಸ ಮಾಡುವುದಕ್ಕೆ ಅವರಿಗೆ ಒಂಥರ ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಆ ಜಪ ಆಗದೆ ಇರುವುದಕ್ಕೆ ನಮ್ಮ ಪ್ರವೃತ್ತಿ ತಾನೇ ಕಾರಣ. ಆ ದೋಷ ನಮ್ಗೆ ತಟ್ಟುತ್ತೆ. ಹಾಗಾಗಿ ಹೆದರ್ತಿದ್ದೆವು ನಾವು ಏನಂದ್ರು ಅವರ ಮನಸ್ಸಿಗೆ ಬೇಸರ ಆಗದ ಹಾಗೆ ನಡ್ಕೊಳ್ಬೇಕು ಅಂತ. ಇದು ಒಂದು ವ್ರತ. ಗುರುಗಳಿಗೆ ತಿಳಿದದ್ದನ್ನ ವಾಪಸ್ ಒಪ್ಪಿಸುವುದು ವ್ರತ. ಅದನ್ನು ಒಪ್ಸಿದ್ರೆ ಅದು ಪೂರ್ಣ, ಇಲ್ಲ ಅಂದ್ರೆ ಅದು ಎಷ್ಟೇ ಓದಿದ್ರು ಶ್ರುತಂ ಹರತಿ ಪಾಪಾನಿ, ಪುಣ್ಯ ಇದೆ, ಪುಣ್ಯ ಇಲ್ಲ ಅಂತಿಲ್ಲ. ಆದ್ರೆ ಹೇಳಿದ್ದನ್ನ ವಾಪಸ್ ಹೇಳದೆ ಹೋದ್ರೆ ಅವನ ಪೂಜೆ ಆಗ್ಲಿಲ್ಲ ಅಂತ ಅರ್ಥ. ಅದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಒಬ್ಬ ವಿದ್ಯಾರ್ಥಿ ಆದವನಿಗೆ ಪೂಜೆ ಯಾವುದು ಅಂದ್ರೆ ದೇವರ ಪೂಜೆ. ಅವನು ಕಲ್ತದ್ದನ್ನ ವಾಪಸ್ ಒಪ್ಪಿಸುವುದು. ಅದು ಒಪ್ಪಿಸದೆ ಹೋಯ್ತು ಅಂದ್ರೆ ಅವನು ಕಲ್ತ ಜೀರ್ಣ ಆಗಿಲ್ಲ ಅಂತ ಅರ್ಥ. ಅದೇ ಅಜೀರ್ಣ. ಕೇಳಿದ ಬಿಟ್ಟ, ಯಾಕಂದ್ರೆ ಅದು ಇನ್ನೊಂದ್ಸರ್ತಿ ಅವನಿಗೆ ಹೇಳು ಅಂದ್ರೆ ಪಾಠ ಮಾಡ್ಬೇಕು ಅಂತಲ್ಲ, ಕನಿಷ್ಠ ಪಕ್ಷ ಅದರ ಸಾರ ಆದ್ರೂ ಗ್ರಹಣಕ್ಕೆ ಬರಬೇಕು ಒಬ್ಬನಿಗೆ. ಆಗ ಮಾತ್ರ ಕಲ್ತದ್ದು ಹೊಸ ಕಲಿಕೆಗೆ ನಮ್ಗೆ ಪೂರಕವಾಗುತ್ತೆ. ಹೊಸ್ತು ಕಲಿಯುವಾಗ ಸ್ವಲ್ಪ ದೃಢವಾದ ವಿಶ್ವಾಸ ಬರಬೇಕು ಅಂದ್ರೆ ಹಿಂದೆ ಕಲ್ತ ವಿಷಯದಲ್ಲಿ ನಮ್ಗೆ ಜಾಣತನ ಇರಬೇಕು. ಅದಿದ್ರೆ ನಿಮ್ಗೆ ವ್ಯಾಕರಣದ ದೋಷ ಇದ್ರೆ ಪರಿಹಾರ ತಾನೇ ಆಗುತ್ತೆ. ಹಿಂದೆ ಕಲ್ತದ್ದಿದ್ದರಿಂದ ಈಗ ಹೊಸ ಶಬ್ದ, ಅಯ್ಯೋ ಇದು ಯಾವ ತರ ಬರುತ್ತೆ, ಓ ಹಿಂದೆ ಆಗಿತ್ತು, ನೆನಪಾಗುತ್ತೆ, ಕೇಸ್ ಕ್ಲೋಸ್ ಆಗುತ್ತೆ. ಇಲ್ಲ ಅಂದ್ರೆ ಪ್ರಶ್ನೆನೂ ಬರಲ್ಲ, ಉತ್ತರನೂ ಹುಟ್ಟಲ್ಲ. ಸುಮ್ನೆ ಯಾವ್ದು ಎತ್ತು ಹುಯ್ಕೊಂಡು ಹೋಗ್ತಿರುತ್ತಲ್ಲ, ಹಂಗ ಹೋಗ್ತಾ ಇರುತ್ತೆ. ಪಾಠ ಪ್ರವಚನ ತುಂಬಾ ಪಾಠ ಕೇಳ್ತೇವ್ರಿ ನಾವು, ಆದ್ರೆ ಯಾವ ಪಾಠನೂ ತಲೆಯಲ್ಲಿ ಉಳಿಯಲ್ಲ. ಅದು ಜಿತ ಆಗದೆ ಇದ್ರೆ ವಿದ್ಯಾರ್ಥಿ ದೆಸೆಯ ಪೂಜೆ ಪೂರ ಆಗುದಿಲ್ಲ ಅಂತ ನಾನು ಹೇಳಿಕ್ ಹೊರಟದ್ದು. ಹೇಳದೇ ಇರುವುದೇ ಮಹಾ ಅಪರಾಧ ಅಂತಲ್ಲ, ಆದ್ರೆ ಅದು ಪೂಜೆಯಾಗಿ ನಾವು ಸಮರ್ಪಣೆ ಮಾಡ್ಲಿಕ್ಕೆ ಆಗುವ ಅವಕಾಶ ಇರುವುದು ನಾವು ಅದನ್ನ ಸ್ವಾಧ್ಯಾಯ ಮಾಡುವುದು. ಒಂದು ಸ್ವಾಧ್ಯಾಯ, ಎರಡನೇದು ಅಭ್ಯಸನ. ಅಭ್ಯಸನ ಅಂತಂದ್ರೆ ರಿಪೀಟ್, ಮತ್ತೆ ಮತ್ತೆ. ಈಗ ನಾವು ನಿರಂತರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೇವೆ, ಪಾರಾಯಣ ಮತ್ತೆ ಮತ್ತೆ ಮಾಡ್ತಿರ್ತೇವೆ. ಅಭ್ಯಾಸಕ್ಕೋಸ್ಕರ 10 ಬಾರಿ ಜಪ ಮಾಡುವುದಿದೆಯಲ್ಲ, ಅದು ಕೂಡ ಒಂದು ಪೂಜೆ. ಯಾಕೆಂದ್ರೆ ಎಲ್ಲ ಯಜ್ಞಗಳಿಗಿಂತ ಜಪಯಜ್ಞೋ ವಿಶಿಷ್ಯತೆ. ಎಲ್ಲ ಯಜ್ಞಗಳಿಗಿಂತ ಜಪಯಜ್ಞ ವಿಶೇಷ. ಯಾಕೆ ಅಂದ್ರೆ ಜಪದಲ್ಲಿ ನಿಮಗೆ ಬೇರೆಯವರು ಯಾರ ಸಹಕಾರ ಬೇಡ. ಸಮಿತಿ ತರಬೇಕು, ಆಹುತಿಗೆ ತುಪ್ಪ ಇಂಥದ್ದೇ ಬೇಕು, ಕುಂಡ ಇಷ್ಟು ದೊಡ್ಡದಿರ್ಬೇಕು, ಅದು ಕಬ್ಬಿಣದ್ದಾಗಬಾರ್ದು, ಇಟ್ಟಿಗೆದ್ದೇ ಆಗ್ಬೇಕು, ಅದು ಹೊಂಡ ತೆಗೆದು ಹೀಗೆ ಈ ಪೂರ್ವ ದಿಕ್ಕಿಗೆ ಮಾಡಬೇಕು, ಯಾರ ಅಪೇಕ್ಷೆಯೂ ಇಲ್ಲ. ಎಷ್ಟು ನ್ಯೂನ ಸಂಖ್ಯೆಯಲ್ಲಿ ಹೊರಗಿನ ಸಹಕಾರವನ್ನ ಬಯಸದೆ ನಿಮಗೆ ನೀವು ಪೂರ್ಣವಾಗಿ ತೊಡಗ್ಲಿಕ್ಕಾಗುವ ಒಂದೇ ಒಂದು ಯಜ್ಞ ಅಂದ್ರೆ ಜಪಯಜ್ಞ. ಅದು ಬಹಳ ವಿಶಿಷ್ಟವಾದ ಯಜ್ಞ. ಹಾಗಾಗಿ ಆ ಯಜ್ಞಕ್ಕೆ ಸಂಬಂಧಪಟ್ಟಂತೆ
ಅದು ಮಾನಸ ಒಟ್ಟು 3 ರೀತಿಯ ತಪಸ್ಸು ಹೇಳಿದ್ರು. ಮೊದಲನೇದು ಕಾಯಿಕವಾದದ್ದು, ದೈಹಿಕವಾದದ್ದು, ಅಂದ್ರೆ ಗುರುಗಳಿಗೆ ನಮಸ್ಕರಿಸುವುದು, ಹಿರಿಯರಿಗೆ ನಮಸ್ಕರಿಸುವುದು, ದೇವತಾ ಸನ್ನಿಧಾನಗಳು ಸಿಕ್ಕಿದಾಗ ನಮಸ್ಕರಿಸುವುದು. ನಾವೇನು ಅಂದ್ರೆ ನದಿಗಳನ್ನ ದಾಟ್ತೇವೆ, ಸೀದಾ ದಾಟ್ತೇವೆ. ದೇವಸ್ಥಾನ ಅಕ್ಕಪಕ್ಕದಲ್ಲಿದ್ರೆ ಅದರ ಪಾಡಿಗೆ ಅದಿರುತ್ತೆ, ನಾವು ನಮ್ಮ ಪಾಡಿಗೆ ಹೋಗ್ತಾ ಇರ್ತೇವೆ. ಅದು ಎದುರುಗಡೆಯಿಂದ ನಮ್ಮ ದೃಷ್ಟಿಗೆ ಬಿದ್ದು ಕೂಡ ನಾವು ಅದಕ್ಕೆ ನಮಸ್ಕರಿಸ್ಲಿಲ್ಲ ಅಂದ್ರೆ ಅದು ಅಪಮಾನ ಮಾಡಿದ್ದು ಅಂತ ಅರ್ಥ. ಈಗ ನೋಡಿ, ನಿಮ್ಮನ್ನ ಯಾರೋ ನೋಡ್ತಾರೆ, ಅವ್ರು ಮಾತಾಡ್ಬೇಕು ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ, ನೀವು ಸೀದಾ ಹೀಗೆ ಹೊರಟೋಗ್ಬಿಟ್ರೆ ಹೇಗಾಗ್ಬೇಡ? ಅದು ಅಂದ್ರೆ ವಿಶೇಷ ಸನ್ನಿಧಾನ ಇದ್ದು, ಹಾಗೆ ನೋಡಿದ್ರೆ ದೇವ್ರು ಯಾವಾಗ್ಲೂ ನಮ್ಮನ್ನು ನೋಡ್ತಿರ್ತಾನೆ. ಅದಲ್ಲ, ಒಂದು ವಿಶೇಷ ಸನ್ನಿಧಾನ ಅಂತಿದ್ದಾಗ ಅದಕ್ಕೆ ಮಹತ್ವ. ಅದು ಯಾಕೆ ಇರುದು ಹೇಳಿ? ನಮ್ಗೆ ದೇವರ ನೆನಪು ಮಾಡ್ಲಿಕ್ಕೋಸ್ಕರನೇ ಇರುದು. ಆ ನೆನಪು ಮಾಡುವ ಜಾಗದಲ್ಲೂ ನಾವು ಒಂದು ಕೈ ಬಗ್ಗೆ ನಮಸ್ಕಾರ ಮಾಡುವಷ್ಟು ನಮಗೆ ತಾಳ್ಮೆ ಇಲ್ಲ ಅಂದ್ರೆ ಅದು ದೇವ ಹೇಳನಾಥ್. ವೇದದಲ್ಲಿ ಕೆಲವು ದೋಷಗಳನ್ನು ಹೇಳುವಾಗ, ದೊಡ್ಡ ಪಾಪಗಳು ಅಂತ ಲೆಕ್ಕ ಹಾಕುವಾಗ ಈ ಪವಮಾನದ ಪರಿಹಾರವನ್ನು, ಪವಮಾನದಿಂದ ಆಗುವ ಪಾಪಗಳ ಪರಿಹಾರ ಹೇಳುವಾಗ ದೇವಹೇಳನವು ಒಂದು ಪಾಪ. ಅದು ಹೇಳನ ಅಂದ್ರೆ ಇನ್ನೇನು ಅಲ್ಲ, ದೇವಸ್ಥಾನ ಕಂಡಾಗ್ಲೂ ನಮಿಸದೆ ಹಾಗೆ ಮುಂದೆ ಹೋಗುದು. ದೇವಸ್ಥಾನ ಅಂತ ಮಾತ್ರ ಅಲ್ಲ, ಹಸು, ಅಶ್ವತ್ಥ ಮರ, ಇಂಥ ಕೆಲವು ಪ್ರತೀಕಗಳನ್ನು ಹೇಳ್ತಾರೆ. ನದಿ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ, ಮತ್ತೆ ಇಡೀ ದಿವಸ ಕಾಣ್ತಾ ಇರುತ್ತೆ. ನೀವು ಇಡೀ ದಿವಸ ನಮಸ್ಕಾರ ಹೀಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೂರ್ಯ ಕಾಣ್ತಾ ಇರುತ್ತೆ, ಮೊದಲನೇ ಸಲ ನಮಸ್ಕಾರ ಮಾಡಿ ಹೋಗಿ ಸೂರ್ಯನಿಗೆ ನಮಸ್ಕರಿಸಿಯೇ ನಾವು ನಿತ್ಯದ ಕೆಲಸ ಚಟುವಟಿಕೆ ಆರಂಭ ಮಾಡಬೇಕು. ಹೀಗೆ ಇದೆಲ್ಲ ದೇವ ಹೇಳನ. ಈ ಕ್ರಮವಾಗಿ ಅನುಸರಿಸುವುದಿದೆಯಲ್ವಾ, ಇದು ಒಂದು ಪೂಜೆ. ಇದು ಕಾಯಿಕವಾದ ಯಜ್ಞ. ಈಗ ಹೇಳಿದ್ದು ವಾಚಿಕವಾದ ಯಜ್ಞ. ಇನ್ನೊಂದು ಹೇಳುದು ಮಾನಸಿಕವಾದ ಯಜ್ಞ. ಅದು ಯಾವುದು? ಯಾವಾಗ್ಲೂ ಮನಃಪ್ರಸಾದ. ಮನಸ್ಸಿನಲ್ಲಿ ಒಂದು ಬೇಸರವೇ ಇಲ್ಲ, ಖುಷಿ ಖುಷಿಯಾಗಿರುವುದು ಪ್ರತಿಯೊಂದರಲ್ಲೂ. ಅದು ಯಾವ ಖುಷಿಯಾಗಿರ್ಲಿಕ್ಕಾಗತ್ತೆ ಅಂದ್ರೆ, ಹೊರಗಿನಿಂದ ಕಂಡ ಪ್ರತಿಯೊಂದು ವಸ್ತುವಿನಲ್ಲೂ ಏನೋ ಒಂದು ಅದ್ಭುತವನ್ನ ಕಾಣುವ ದೃಷ್ಟಿ ಬೆಳೆದಾಗ ಮನಃಪ್ರಸಾದ. ಪ್ರಸಾದಗೊಂಡ ಮನಸ್ಸು ಅಂದ್ರೆ ಪ್ರಸಾದ ತಿಂದ ಮನಸ್ಸು ಅಲ್ಲ, ಪ್ರಸಾದಗೊಂಡ ಮನಸ್ಸು. ಮನಃಪ್ರಸಾದ, ಸೌಮ್ಯತ್ವ, ತುಂಬಾ ಸೌಮ್ಯ ಭಾವ, ಅಂದ್ರೆ ಉದ್ವೇಗಕ್ಕೊಳಗಾಗದೆ, ಯಾರ ಮೇಲೂ ರೇಗಾಡದೆ, ತುಂಬಾ ಆನಂದವಾಗಿ. ಅದು ಆನಂದ ಹೊರ ಕಾಣಲ್ಲ, ಸೌಮ್ಯವಾಗಿರುವುದು ಸ್ವಲ್ಪ ಅನುಭವಕ್ಕೆ ಬರುತ್ತೆ. ಯಾವ ಸ್ಥಿತಿಗೂ ಅವನು ಇರಿಟೇಟ್ ಆಗಲ್ಲ ಅಂತ ಇಟ್ಕೊಳ್ಳಿ, ಯಾವುದಕ್ಕೂ ಕಿರಿಕಿರಿ ಮಾಡ್ಕೊಳ್ಳಲ್ಲ. ಮೌನಂ, ಮಾತಾಡದೆ ಮೌನದಲ್ಲಿರುವುದು ಅಂದ್ರೆ ಮನನ ಮಾಡ್ತಾ ಇರುವುದು, ಒಳ್ಳೇದನ್ನೇನೋ ಒಂದು ಯೋಚನೆ ಮಾಡ್ತಾ ಇರುವುದು ಮೌನ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಲಿಗೆ ಹಾಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಮೌನಂ ಆತ್ಮವಿನಿಗ್ರಹ. ಈ ಹೊರಗಡೆಯಿಂದ ತುಂಬಾ ತಡ್ಕೊಂಡಿರ್ತೇವೆ, ಒಳಗಡೆಯಿಂದ ಅದನ್ನು ನೋಡಿ ತಿನ್ಬೇಕು ಅಂತ ಮೂಗಿನ ತನಕ ಆಸೆ ಬಂದಿರುತ್ತೆ. ಆದ್ರೆ ಹೊರಗೆ ಯಾರತ್ರಾದ್ರೂ ಹೇಳಿದ್ರೆ ಅವ್ರು ನಮ್ಮನ್ನ ಏನ್ ಅನ್ಕೋತಾರೋ ಅಂತ ನಾವು ಬಹಳ ಗಂಭೀರರಾಗಿ ಕೂತಂತೆ ಇರ್ತೇವೆ. ಅದು ಮಾನಸಿಕ ತಪಸ್ಸಿನ ಭಂಗ ಆಯ್ತು. ಆತ್ಮ ವಿನಿಗ್ರಹ, ಅದು ನೋಡಿ, ನಿಗ್ರಹ ವಿನಿಗ್ರಹ ವಿವಿಧ ರೀತಿಯಿಂದ. ಒಬ್ರಿಗೆ ಕಾಫಿ ನೋಡಿದಾಗ ಅನ್ಸ್ಬೋದು, ಒಬ್ರಿಗೆ ಸಿನಿಮಾ ನೋಡಿದಾಗ ಅನ್ಸ್ಬೋದು, ಒಬ್ರಿಗೆ ಇನ್ನೇನೋ ಒಂದು ತಿನ್ನುವ ಪದಾರ್ಥ ನೋಡಿದಾಗ ಅನ್ಸ್ಬೋದು. ಆದ್ರೆ ಹೇಳಲಿಕ್ಕಾಗಲ್ಲ ಅಂತ ಸುಮ್ನೆ ಒಳಗೆ, ಯಾವುದು ಕೃಷ್ಣನೇ ಹೇಳ್ತಾನಲ್ಲ, ಮಿಥ್ಯಾಚಾರ ಸೌಚ್ಯತೆ ಮನಸಾಚರನ್, ಒಳಗಿನಿಂದಲೇ ತಿಂತ ಹೊರಗಿನಿಂದ ಮಾತ್ರ ಗಂಭೀರವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿ ಏನಿದೆ ಅದು ಮಾನಸ ಯಜ್ಞ ಭಂಗ ಆಯ್ತು. ಇನ್ನೊಂದು ಭಾವ ಸಂಶುದ್ಧಿ, ಯಾರಿಗೂ ಕೆಡುಕು ಬಯಸದೇ ಇರುವಂತಹ ಸ್ವಭಾವ. ಮಾನಸಿಕವಾಗಿ ಯಾರಿಗೂ ಹಾನಿ ಮಾಡದೇ ಇರುವಂತದ್ದೇನಿದೆ, ಇತ್ತೇತತ್ ಮಾನಸಂ ತಪಃ. ಇದು ತಪೋ ಮಾನಸ ಮುಚ್ಯತೆ. ಇದು ಮಾನಸಿಕವಾದ ತಪಸ್ಸು. ಒಟ್ಟು 3 ತಪಸ್ಸು, ಕಾಯಿಕ, ವಾಚಿಕ, ಮಾನಸಿಕ. ಹಾಗಾಗಿ 3 ತಪಸ್ಸುಗಳು ಕೂಡ 3 ತರದ ಯಜ್ಞದ ರೀತಿಯಲ್ಲಿ ಆಯ್ತು. ಇನ್ನು 3 ರೀತಿಯ ಶ್ರದ್ಧೆಯನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಈ 3 ಬಗೆಯ ತಪಸ್ಸನ್ನ, ಅಂದ್ರೆ ಇದು 3 ಬೇಕು ಅಂತ. ಈಗ ಹಾಗೆ ಹೇಳುವಾಗ ಸಾತ್ವಿಕ, ರಾಜಸ, ತಾಮಸ ಅಂದ್ರೆ ಯಾವುದೋ ಒಂದು ಬೇಕು, ಉಳಿದೆರಡು ಬೇಡ ಅಂತ. ಆದ್ರೆ ಇಲ್ಲಿ ವಾಚಿಕ, ಕಾಯಿಕ, ಮಾನಸಿಕದಲ್ಲಿ 3 ಬೇಕಾದ್ದೆ. ಅದು 3 ಯಾವುದೋ ಎರಡು ಬೇಕು, ಒಂದು ಬೇಕು, 2 ಬೇಡ ಅಂತ ಬಿಡ್ಲಿಕ್ಕಿರುವಂತದ್ದಲ್ಲ. ಈ ಶ್ರದ್ಧೆಯ ಪರಯಂ ತಪ್ತಂ ತ್ರಿವಿಧಂ ಯತ್ ತಪ್ತಂ, 3 ರೀತಿಯಾದ ಇಂದ್ರಿಯಗಳಿಂದ, ಅಂದ್ರೆ ಕಾಯಿಕ, ವಾಚಿಕ, ಮಾನಸಿಕವಾದ 3 ತಾಪಗಳನ್ನೇನು ನಡೆಸಿದ್ದಾನೆ ಅದನ್ನ ಶ್ರದ್ಧೆಯ ಪೂರ್ಣವಾಗಿ ನಂಬಿ ಮಾಡಿದ್ರೆ, ಯಾರೋ ನೋಡ್ತಾರೆ ಅನ್ನೋದಕ್ಕೆ ಮಾಡುವುದಲ್ಲ, ಅವ್ರು ಬೈತಾರೆ ಅಂತ ಮಾಡುವುದು ಅಲ್ಲ, ಅಥವಾ ಭಯ ಮಾಡದೇ ಇದ್ರೆ ನಾಳೆ
ಬಾಣಲೆಯಲ್ಲಿ ಹಾಕಿ ಹುರಿದು ಬಿಡ್ತಾರೆ. ಆ ನರಕದ ಒಂದು ಭಯವನ್ನು ಭಾರಿ ಒಳಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾರು ಭಾರಿ ವರ್ಣನೆ ಮಾಡಿಬಿಟ್ಟಿರ್ತಾನೆ, ಇವನು ಅಕಸ್ಮಾತ್ ಹೋಗೋ ಕೂತು ಅವತ್ತೇ ಕೇಳಿದ್ ಫಸ್ಟ್ ಟೈಮ್, ಅವತ್ತೇ ಇಡೀ ಜೀವನ ನಡುಗುವಷ್ಟು ಅವನ ತಪ್ಪುಗಳ ಬಗ್ಗೆ ಒಂದು ಲಿಸ್ಟ್ ಹೇಳ್ದಂಗೆ ಇರುತ್ತೆ. ಅವತ್ತು ಜೀವನ ಇಡೀ ನಡುಗಿ ಪ್ರಾಣ ಬಿಡ್ತಾ ಇರ್ತಾನೆ. ಆ ಕಾರಣಕ್ಕೆ ಅವನು ಯಾವತ್ತು ನಿಯಮಗಳನ್ನ ಮೀರದೆ ಬಹಳ ಶ್ರದ್ಧೆಯಿಂದ ಮಾಡ್ತಾನೆ ಅಂತಂದ್ರೆ ಅದು ಶ್ರದ್ಧೆ ಅಲ್ಲ. ಆ ನಿಯಮ ಭಂಗ ಆದ್ರೆ ನನಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಅನ್ನೋ ಭಯ ಮಾತ್ರ, ದೇವ್ರ ಮೇಲೆ ಪ್ರೀತಿ ಇಲ್ಲ, ಭಯದಿಂದ ಮಾತ್ರ ಮಾಡುವುದು ಅಂತಂದ್ರೂ ಕೂಡ ಅದು ಅಪೂರ್ಣ, ಅದು ಪೂರ್ಣ ಅಲ್ಲ. ಇನ್ನು ಮುಖ್ಯವಾಗಿ ಅಫಲಾಕಾಂಕ್ಷಿಭಿ, ಪ್ರತಿಯಾಗಿ ಏನನ್ನೂ ಬಯಸದೆ ಮಾಡುವಂಥದ್ದು. ಅಫಲಾಕಾಂಕ್ಷಿಭಿ ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ, ಇದು ಸಾತ್ವಿಕವಾದ ಶ್ರದ್ಧೆ ಅಂತ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ. ಅಲ್ಲಿ ಅಫಲಾಕಾಂಕ್ಷಿಭಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಪರಮಾತ್ಮನೇ ಫಲ ಅಂತ ಬಯಸಿ ಮಾಡುವುದು. ಅಫಲ ಅಂತಂದ್ರೆ ಉತ್ಕೃಷ್ಟನಾದ ಅಧಿಕನಾದ ಪರಮಾತ್ಮನೇ ನನಗೆ ಫಲ, ಅವನನ್ನೇ ಫಲವಾಗಿ ಕಾಂಕ್ಷಾ ಯಸ್ಯ ವಸ್ತತೆ ಸಹ ಅಫಲಾಕಾಂಕ್ಷಿ. ಆ ಬುದ್ಧಿಯಿಂದ ಅಂದ್ರೆ ಭಗವಂತನಿಗೆ ಒಪ್ಪಿಸಿ ಅವನು ಪ್ರೀತನಾಗಬೇಕು ಅಂತ ಮಾತ್ರ ಮಾಡುವ ಕೆಲಸ ಏನಿದೆ, ಯಾವ ಶ್ರದ್ಧೆ ಇದೆ, ಅದು ಸಾತ್ವಿಕ ಶ್ರದ್ಧೆ ಅಂತ ಅನ್ನಿಸುತ್ತೆ. ಸತ್ಕಾರಮಾನ ಪೂಜಾರ್ಥಂ ತಪೋಡಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಒಂದು ಒಳ್ಳೆ ಗೌರವ ಸ್ಥಾನ ಕೊಡ್ತಾರೆ, ಅದಕ್ಕೋಸ್ಕರ ಮಾಡ್ತಾನೆ ಒಬ್ಬ. ಅವನಿಗೆ ಹೇಳಿರ್ತಾರೆ ನಿಮ್ಗೆ ಸ್ಟೇಜ್ ಅಲ್ಲಿ ಕರೆದು ಗೌರವ ಕೊಡ್ತಾರೆ ಅಂತ, ಅದಕ್ಕೋಸ್ಕರ ಅವನು ಆ ಕೆಲಸ ಮಾಡ್ತಿರ್ತಾನೆ. ಇನ್ನು ಕೆಲವೊಮ್ಮೆ ತುಂಬಾ ಅವನನ್ನು ಹೊಗಳಿ ಬರೀತಾರೆ ಪೇಪರಲ್ಲಿ, ಭಾರಿ ಖುಷಿ ಅವನಿಗೆ, ಪೇಪರಲ್ಲಿ ನೋಡುದು ಖುಷಿ ಪಡುದು, ನೋಡಿ ನನ್ನ ಹೆಸರು ಬಂದಿದೆ ನನ್ನ ಹೆಸರು ಬಂದಿದೆ ಅಂತ. ಪ್ರತಿಯೊಬ್ಬರಿಗೂ ಅದನ್ನ ಹೇಳಿ 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 ಖುಷಿ ಪಡುದು. ನೋಡಿಲ್ಲ ಇವತ್ತು ಪೇಪರ್, ಯಾವತ್ತೂ ಪೇಪರ್ ನೋಡಿದವನು ಅವನು. ಅವತ್ತೊಂದ್ ದಿವಸ ಪೇಪರ್ ಓದಿ ಆ ಕಟ್ಟಿಂಗ್ಸ್ ಅನ್ನ ತೆಗೆದು ಏನು ಊರಿಗೆಲ್ಲ ಇವತ್ತು ನಂದೇ ಏನು ಕಳುಹಿಸುವಿಕೆ, ನಿಮ್ಗೆ ನಾನೇ ಕಳಿಸ್ತೇನೆ ಪೇಪರ್ ಅಂತ ಎಲ್ಲರ ಮನೆಗೂ ತನ್ನದೇ ಪೇಪರ್ ಕಳಿಸ್ಕೊಡ್ತಾನೆ. ಹಾಗೆ ಸತ್ಕಾರ ಮಾನ. ಇನ್ನೊಂದು ಪೂಜಾರ್ಥಂ, ಪೂಜಾ ಅಂತಂದ್ರೆ ಗೌರವ, ತುಂಬಾ ಅವನನ್ನ ಬನ್ನಿ 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 ಅಂತ ಕರ್ಕೊಂಡು ಹೋಗುದು, ಅವನಿಗೆ ವಿಶೇಷವಾದ ಆದರ ತೋರುವುದು ಇತ್ಯಾದಿಗಳನ್ನ ಮಾಡ್ತಾರೆ ಅಂತಂದಾಗ ಅವನಿಗೆ ಅದ್ರಲ್ಲಿ ಭಾರಿ ಶ್ರದ್ಧೆ ಬರುತ್ತೆ. ಕೆಲವರು ಡೊನೇಟ್ ಮಾಡುವುದಿರುತ್ತೆ, ಯಾಕಂದ್ರೆ ಡೊನೇಟ್ ಮಾಡಿದ್ರೆ ಸೀದಾ ದೇವ್ರ ಹತ್ರ ಕರ್ಕೊಂಡು ಹೋಗಿ ಎದುರುಗಡೆ ಕೊಟ್ಟು ದೊಡ್ಡ ಗಂಧವನ್ನ ಹಾಕಿ ನಾಮ ಹಾಕಿದ್ಯಪ್ಪ ಹಾಕು ಅಂತ ಹೇಳಿ ಕೊಟ್ಟು ಕರ್ಕೊಂಡ್ ಬರ್ತಾರ ಅವನನ್ನ. ಇದು ತಪಃ ದಂಭೇನ ಚೈವಯತ್, ಬೂಟಾಟಿಕೆಯಿಂದ ಆಚರಿಸುವಂತಹ, ಮತ್ತೆ ಅದಕ್ಕೊಂದು ಸ್ಥಿರವಾದ ಕಲ್ಪನೆ ಇಲ್ಲ ಅವನಿಗೆ. ನಾನು ಯಾಕೆ ಮಾಡ್ತಾ ಇದ್ದೇನೆ, ಮಾಡುವುದರ ನಿಜವಾದ ಉದ್ದೇಶ ಏನು, ಕಲ್ಪನೆಯೇ ಇಲ್ಲ. ಎಲ್ರೂ ಮಾಡ್ತಿದ್ದಾರೆ, ಹಾಗೆ ಮಾಡಿದ್ರೆ ಒಂದು ಗೌರವ ಬರುತ್ತೆ, ಮಾಡ್ತಿದ್ದೇನೆ, ಇದರಿಂದ ಮುಂದೇನು, ನನ್ನ ಇದರ ಏಮ್ ಏನು, ನಾನು ಹೀಗೆ ಮಾಡುವುದನ್ನ ಸಮಾಜಕ್ಕೆ ಏನು ಒಳ್ಳೇದು, ಅಥವಾ ನನಗೆ ಇದರಿಂದ ವ್ಯಕ್ತಿಗತವಾಗಿ ನಾನು ಏನು ಅಂತರಂಗಿಕವಾಗಿ ಬೆಳೀತೇನೆ, ಇದರ ಬಗ್ಗೆ ಕಲ್ಪನೆ ಇಲ್ಲದೆ ಮಾಡುವಂತಹ ಚಿಂತನೆಗಳೇನಿದೆ, ಇದು ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಮತ್ತೆ ಇದು ಚಲಂ, ನಿನ್ನೆ ಕೊಟ್ಟ ಅಂತ ಇವತ್ತು ಯಾರೋ ಹೋದ ಬೈದ್ ಕಳಿಸ್ದ. ನಿನ್ನೆ ಯಾರೋ ಯಾವುದೋ ಒಂದು ಸಂಸ್ಥೆಗೆ ಅವ್ರು ಕೊಟ್ರು, ಅವ್ರು ಕೊಟ್ಟಾರೆ ಅಂತ ಗೊತ್ತಾಯ್ತು ಇವನಿಗೆ, ಇವನು ಹೋದ. ಇವತ್ತು ಕೇಳಲಿಕ್ಕೆ ಹೋದ್ರೆ ಸರ್ರಿ ಬೈದ್ ಕಳಿಸ್ತಾನೆ. ಯಾಕೆ ಏನ್ಗಳಿದ್ದು ಯಾವುದಕ್ಕೂ ಗೊತ್ತಿಲ್ಲ, ನಿನ್ನೆ ಏನ್ ಗಲಾಟೆ ಆಗಿಲ್ಲ, ಎಂಥದೂ ಆಗಿಲ್ಲ, ಒಂದ್ ಮೂಡಿ, ಇವತ್ತು ಮೂಡಿದೆ ಕೊಟ್ಟ, ನಿನ್ನೆ ಮೂಡಿರ್ಲಿಲ್ಲ ಬೈದ, ನಾಳೆ ಮೂಡಿರುತ್ತೆ ಕೊಡ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ. ಬೈಸ್ಕೊಳ್ಳೋದಕ್ಕೆ ಮೊದಲೇ ತಯಾರಾಗಿ ಹೋದ್ರೆ ಸರಿ, ಬೈಕೊಳ್ಳೋದಾಯ್ತು, ಬಂದ್ರೆ ಲಾಭ ಆಯ್ತು ಅಂತ. ಹಾಗೆ ಒಂದು ನಿರ್ದಿಷ್ಟವಾದ ಪ್ರಜ್ಞೆ ಇಲ್ಲದೆ, ಹೇಗೋ ಒಂದು ನಿಶ್ಚಯವಾದ ಬುದ್ಧಿ ಇಲ್ಲದೆ ಅಧ್ರುವಂ, ಮತ್ತೆ ಕೊಟ್ಟದ್ದು ಬಹಳ ಕಾಲ ಉಪಯೋಗ ಆಗುವಂತದ್ದಲ್ಲ, ಅದು ಕೊಟ್ಟು ವಾಪಸ್ ಬಂದ್ರೆ ಅವನಿಂದನೇ ಬರ್ಬೇಕದು, ಅಂತ ಪದಾರ್ಥವನ್ನು ಕೊಟ್ಟಿರ್ತಾನೆ. ಆ ತರದ ಕೊಡುವಿಕೆ ಅಂತ ಅನ್ನೋದು ಆ ಶ್ರದ್ಧೆಯ ರಾಜಸಭಾವ ಅಂತ ಅನಿಸಿಕೊಳ್ಳುತ್ತೆ. ಇನ್ನು ಈ ತಪಸ್ಸು ಅಂದ್ರೆ ಮೊದಲನೇದು ಶ್ರದ್ಧೆಯಿಂದ ಮಾಡಿದ ತಪಸ್ಸು, ಎರಡನೇದು ತಪಸ್ಸು ಹೌದು, ಆದ್ರೆ ರಾಜಸವಾದ ತಪಸ್ಸು. ಯಾಕೆಂದ್ರೆ ಗೌರವದ ಅಪೇಕ್ಷೆ ಇತ್ತು, ಹೊಗಳಿಕೆಯ ಅಪೇಕ್ಷೆ ಇತ್ತು, ಸಮಾಜದಲ್ಲಿ ನನ್ನನ್ನ ಎಲ್ಲರೂ ಕೂಡ ಎತ್ತರದ ಸ್ಥಾನದಲ್ಲಿ ಇಡ್ತಾರೆ ಅಂತ ಪ್ರತಿಷ್ಠೆಯನ್ನ ಸಂಪಾದಿಸುವ ಬಯಕೆ ಇತ್ತು, ಎಲ್ಲರ ಮುಂದೆ ತಾನು ಮಾಡ್ತೇನೆ ಅಂತ ಬೂಟಾಟಿಕೆ ಇತ್ತು, ಅದರ ನಿರ್ಧಾರ ಇಲ್ಲ, ಮತ್ತು ಅದು ಬಹಳ ಕಾಲ ಬಾಳಲ್ಲ. ಅವ್ನು ಕೊಟ್ಟದ್ದು, ಅವ್ನು ಕೊಟ್ಟು ವಾಪಸ್ ಬರುವಾಗ್ಲೇ ಕಟ್ಟಡ ಬಿದ್ದೋಗಿರುತ್ತೆ. ಅವನು ಅಕಸ್ಮಾತ್ ಅದರೊಳಗೆ ಇದ್ದಾದ್ರೆ ಅವನದ್ದೇ ವೃಂದಾವನ ಆಗ್ತಿತ್ತು, ಆದ್ರೆ ಪುಣ್ಯ ಹೊರಗೆ ಬಂದಿದ್ದ ಬಚವಾದ. ಇದು ರಾಜಸ ತಪಸ್ಸು. ಇನ್ನು ತಾಮಸ ತಪಸ್ಸು ಯಾವುದು ಅಂದ್ರೆ ಮೂಢಗ್ರಾಹೇಣ, ಅಂದ್ರೆ ಮೂಢಗ್ರಾಹ ಅಂದ್ರೆ ದುರಾಗ್ರಹ. ಯಾಕೆ ಇದು ಸರಿ ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ನಮ್ಮ ಐನೋರು ಹೇಳ್ಬಿಟ್ಟಾರೆ, ನಾವು ಮಾಡ್ತೀವಿ ಅಷ್ಟೇ, ನೀವು ಏನ್ ಹೇಳಿದ್ರು ಕೇಳಲ್ಲ ರೀ ನಾವು ಅಂತ ಶುರು ಮಾಡ್ತಾರೆ ಅವ್ರು. ಅವರಿಗೆ ಯಾವುದೂ ಗೊತ್ತಿಲ್ಲ.
ಏನಾದ್ರೂ ಕೇಳಿದ್ರೆ ಅವರೇ ದೊಡ್ಡವರು ಅನ್ಕೊಂಡು ಅವ್ರ ಹತ್ರ ಹೇಳಿದ್ರೆ ಅವ್ರು ನಮ್ ಬುದ್ಧಿ ಹತ್ರ ಕೇಳ್ಬೇಕು ಅಂತಾರೆ. ಅವನ್ ಬುದ್ಧಿ ಯಾರು ಕೇಳಿದ್ರೆ ಯಾವ್ದು ರಾಜಕಾರಣಿ, ಅವನಿಗೆ ಎಂತದ್ದು ಗೊತ್ತಿರಲ್ಲ. ಅಂತವರನ್ನೆಲ್ಲ ಹಿಡ್ಕೊಂಡು ನಾವ್ ಏನೋ ಬುದ್ಧಿವಾದ ಹೇಳಲಿಕ್ಕೆ ಹೋದ್ರೆ ಅವ್ನ್ ಯಾವತ್ತೂ ನೀವು ಹೇಳಿದ ಮಾತನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ, ಒಂದು ದುರಾಗ್ರಹ. ಮತ್ತೆ ಇನ್ನೂ ಒಂದೇನು ಅಂದ್ರೆ, ಆತ್ಮನಃ ಪೀಡಯ ಕ್ರಿಯತೆ ತಪಃ. ಆತ್ಮನಃ ಪೀಡ, ಶರೀರಕ್ಕೆ ತುಂಬಾ ಬಡ್ಕೊಳ್ತಾರಲ್ಲ, ಮೈಯೆಲ್ಲ ಗಾಯ ಮಾಡ್ಕೊಂಡು, ಅದಕ್ಕೇನು ವಿಶೇಷವಾದ ಕಾರಣ ಇಲ್ಲ. ಸುಮ್ನೆ ದಂಡನೆ ಮಾಡಿ ಎಲ್ಲರ ಮುಂದೆ ನಾನು ತುಂಬಾ ದೇಹ ದಂಡನೆ ಮಾಡ್ತೇನೆ ಅಂತ ತೋರಿಸಿಕೊಳ್ಳುವ ಒಂದು ತಾಮಸ ಪ್ರಕ್ರಿಯೆ ಅದು. ದೇಹವನ್ನ ದಂಡನೆ ಮಾಡ್ಕೊಳ್ಳುದು ಅಂದ್ರೆ ನಾವೇ ನಮಗೆ ಹಾನಿ ಮಾಡ್ಕೊಳ್ಳುವುದೇನಿದೆ ಅದು ಒಂದು ರೀತಿ ತಪಸ್ಸಿನ ತಾಮಸ ರೂಪ ಅದು. ಈ ಯಾರು ರಾವಣ ತನ್ನ ಕುತ್ತಿಗೆಯನ್ನ ಕಟ್ ಮಾಡಿ ಹೋಮಕ್ಕೆ ಹಾಕ್ತಾನೆ, 9 ಹಾಕಿ 10ನೇದು ಹಾಕ್ಲಿಕ್ಕೆ ಹೋದಾಗ ತಡೀತಾನೆ. ಹಾಗೆ ಇವನು ಹಿರಣ್ಯಕಶಿಪು ತನ್ನ ಇಡೀ ದೇಹ ಒಣಗಿ ಮೂಳೆ ತನಕ ಹೋಗಿರುತ್ತೆ, ಮಾಂಸ ಎಲ್ಲ ಒಣಗಿ, ರಕ್ತ ಮಾಂಸ ಸ್ನಾಯು ಯಾವುದು ಇರಲ್ಲ, ಅವನ ಪ್ರಾಣ ಮೂಳೆಯಲ್ಲಿ ಸೇರ್ಕೊಂಡಿರುತ್ತೆ. ಅದೂ ಹೋಯ್ತು ಅಂದ್ರೆ ಜರ್ಜರಿತ ಆಯ್ತು, ಒಂದ್ ಸತ ಹೋಗ್ಬೇಕು. ಅಲ್ಲಿ ತನಕನು ದೇಹವನ್ನ ದಂಡನೆ ಮಾಡುದು. ಆದ್ರೆ ಆ ದಂಡನೆಯ ಉದ್ದೇಶ ಭಗವಂತ ಪ್ರೀತನಾಗ್ಲಿ ಅಂತಲ್ಲ, ತಾನೇನೋ ಗೆಲ್ಲಬೇಕು ಅಂತ ಒಂಥರ ತಾಮಸ ಪ್ರವೃತ್ತಿಯ ಏನು. ಯಾಕಂದ್ರೆ ತಾಮಸ ಪ್ರವೃತ್ತಿ ಯಾಕೆ ಅಂದ್ರೆ ಮುಂದೆ ಅದರಿಂದ ಏನ್ ಗಳಿಸ್ತಾನೆ ಅದರಿಂದ ಯಾವತ್ತು ಒಳ್ಳೆ ಕೆಲಸ ಮಾಡಲ್ಲ ಅವನು, ಅದರಿಂದ ಮಾಡುದು ಮತ್ತಷ್ಟು ತಾಮಸ ಕಾರ್ಯವೇ. ಅಂತಹ ತಪಸ್ಸು ತಾಮಸ ತಪಸ್ಸು ಅಂತ ಅನ್ಸುತ್ತೆ. ನೋಡಿ, ತಪಸ್ಸು ಒಳ್ಳೇದೋ ಕೆಟ್ಟದೋ ಕೇಳಿದ್ರೆ 3 ತರ ಇದೆ. ಅದು ಸಾತ್ವಿಕ ತಪಸ್ಸು ಬೇರೆ, ರಾಜಸ ತಪಸ್ಸು ಬೇರೆ, ತಾಮಸ ತಪಸ್ಸು ಬೇರೆ. ಈಗ ಧ್ರುವನ ತಪಸ್ಸು ಸಾತ್ವಿಕವಾದದ್ದು. ಇನ್ನು ಕೆಲವೊಂದ್ ಸರ್ತಿ ತಾತ್ಕಾಲಿಕವಾದ ನಮಗೆ ಲಾಭ ಆಗ್ಬೇಕು ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಕೇವಲ ಫಲದ ಉದ್ದೇಶದಿಂದ ಮಾಡುವಂತಹ ತಪಸ್ಸು ಅನ್ನೋದು ರಾಜಸ. ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂತ ಆ ಆಸೆಗೆ ಕೊನೆಯೇ ಇಲ್ಲ, ಒಂಥರ ಕೇಳಿದ್ದನ್ನೇ ಮತ್ತೆ ಕೇಳುವುದು, ತನಗೆ ಹಾನಿ ಮಾಡಿಕೊಂಡು ಕೇಳುವಂತಹ ತಪಸ್ಸು ಏನಿದೆ, ತಪಸ್ಸು ಅಂದ್ರೆ ದಂಡನೆ. ತಪ ಆಲೋಚನೆ, ತಪ ಸಂತಾಪೆ ಅಂತ ಎರಡಿದೆ. ಇಲ್ಲಿ ಸಂತಾಪದ ಬಗ್ಗೆ ಹೇಳಿದ್ದು. ಸಂತಾಪ ಪಡುವ ಉದ್ದೇಶ ಸಾತ್ವಿಕವಾಗಿದ್ರೆ ಅದು ಸಾತ್ವಿಕ, ಸಂತಾಪದ ಉದ್ದೇಶ ಶಾರೀರಿಕವೋ ಅಥವಾ ಇನ್ನೇನು ಭೌತಿಕವೋ ಆಗಿದ್ರೆ ಅದು ರಾಜಸ. ಅದು ಭೌತಿಕವೂ ಅಲ್ಲ, ಅಲ್ಲಿ ದೈವಿಕವೂ ಇಲ್ಲ. ಒಂದೇನು ಅಂದ್ರೆ ಅದು ಕೇವಲ ಎಲ್ಲರ ಮುಂದೆ ತಾನೊಬ್ಬ ಬಹಳ ತಪಸ್ವಿ ಅಂತ ತೋರಿಸಿಕೊಳ್ಳುವ ಉದ್ದೇಶ ಮಾತ್ರ ಇದ್ದಾಗ ಅದು ಬಹಳ ಮುಖ್ಯವಾದ ಒಂದು ಸಂಗತಿ ಇಲ್ಲಿರುವುದು ಪರಸ್ಯ ಉತ್ಸಾದನಾರ್ಥಂ. ಈ ತಪಸ್ಸಿನ ದೊಡ್ಡ ದೋಷ ಏನು ಅಂದ್ರೆ, ನಾನು ಹೇಳಿದಾಗ ಹಿರಣ್ಯಕಶಿಪು ತಪಸ್ಸು ಮಾಡಿ ಆ ತಪಸ್ಸಿನಿಂದ ಗೆದ್ದ ಶರೀರದಿಂದ ಏನು ಮಾಡಿದ, ಜಗತ್ತನ್ನೇ ಗೋಳೈಕೊಂಡ. ಇನ್ನೊಬ್ಬರನ್ನ ಸದ್ದು ಬಡಿಯುವುದು ಹೇಗೆ, ಸದೆ ಬಡಿಯುವುದು ಹೇಗೆ, ಅವರ ಅಸ್ತಿತ್ವವನ್ನೇ ನಾಶ ಮಾಡುವುದಕ್ಕೆ ಮಾಡುವ ಪ್ರಯತ್ನ ಏನಿದೆ. ನಾನು ಹೇಳಿದ್ದನ್ನು ಒಪ್ಪದೇ ಇದ್ರೆ ನಿನ್ ತಲೆ ಇರಬಾರದು, ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಒಂದು ಒಪ್ಕೋ, ಇಲ್ಲ ಸಾಯಿ, ರಲಿಯು ಗಲಿಯು ಸಲಿಯು, ಬೇರೆ ಶಬ್ದಗಳೇ ಇಲ್ಲ. ಇದು ಒಂದು ರೀತಿ ತಾಮಸವಾದಂತಹ ರೀತಿಯ ಪ್ರವೃತ್ತಿ. ಅದು ತಪಸ್ಸಿನಲ್ಲಿ ಕಂಡಾಗ ತಾಮಸವಾದ ತಪಸ್ಸು ಅಂತಾಗುತ್ತೆ. ಇದು ಭಯಾನಕ. ಈ ಪರಸ್ಯ ಉತ್ಸಾದನಾರ್ಥಂ ಇವತ್ತು ಬಹಳ ನಡೆಯುವಂತಹ ಚಿಂತನೆ. ನಮಗೆ ಈ ಪಾಠದಲ್ಲಿ, ಆದರ್ಶ ಪಾಠದಲ್ಲಿ ಒಂದು ಕಥೆ ಇದೆ, ಲೋಭಿ ಮತ್ಸರೀಚ ಅಂತ. ಒಬ್ಬ ಲೋಭಿ ಒಬ್ಬ ಮತ್ಸರಿ ಇಬ್ರು ಕೂಡ ಮಿತ್ರರು ತಪಸ್ಸು ಮಾಡ್ತಾರೆ. ಲೋಭಿ ಏನಂದ್ರೆ ಎಲ್ಲ ನಂಗೆ ಬೇಕು, ಜಾಸ್ತಿ ಬೇಕು, ಜಾಸ್ತಿ ಬೇಕು, ಜಾಸ್ತಿ ಬೇಕು ಅಂತ. ಮತ್ಸರಿ ಏನಂದ್ರೆ ಯಾರಿಗ್ ಸಿಗ್ಬಾರ್ದು ಅಂತ ಈ ತರ ಸ್ವಭಾವದ. ಇಬ್ರಿಗೂ ಶಂಕರ ಒಲಿತಾನೆ, ಏನ್ ಬೇಕು ಕೇಳ್ತಾನೆ. ಮೊದಲು ಸೀದಾ ಲೋಭಿ ಹತ್ರ ಬರ್ತಾನೆ. ಲೋಭಿ ಹತ್ರ ಬಂದಾಗ ಅವನು ಹೇಳ್ತಾನೆ ದೇವ್ರು ಏನ್ ಹೇಳಿರ್ತಾರೆ ಅಂದ್ರೆ, ಮೊದಲು ಮತ್ಸರಿ ಹತ್ರ ಬರ್ತಾನೆ. ಮತ್ಸರಿ ಹತ್ರ ಬಂದಾಗ ಅವನು ಹೇಳ್ತಾನೆ, ಅವನೇನ್ ಕೇಳ್ತಾನೋ ಅದ್ರ 2 ಪಟ್ಟು ನಂಗೆ ಬೇಕು, ಅವನಿಗೆ ಏನ್ ಬೇಕಾದ್ರೂ ಕೇಳಿ. ಸರಿ, ಈ ಲೋಭಿ ಹತ್ರ ನಾನು ತಪ್ಪು ಹೇಳಿದೆ. ಲೋಭಿ ಹತ್ರ ಕೇಳ್ತಾನೆ, ಲೋಭಿ ಏನ್ ಕೇಳ್ತಾನೋ ಅದ್ರ 2 ಪಟ್ಟು ಅವನಿಗೆ ಅಂತ ಆಗುತ್ತೆ. ಸರಿ, ಮತ್ಸರಿ ಹತ್ರ ಹೋಗ್ತಾನೆ, ಅವನು ಏನ್ ಕೇಳ್ತಾನೋ ಅದ್ರ 2 ಪಟ್ಟು ಅಂತ ಕೇಳಿದ್ದಾನೆ. ಮತ್ಸರಿ ಯೋಚನೆ ಮಾಡ್ತಾನೆ, ನಾನು ಏನ್ ಕೇಳಿದ್ರು ಅವನಿಗೆ 2 ಸಿಗುತ್ತೆ. ನಾನು 1 ಕಾರ್ ಕೇಳಿದ್ರೆ ಅವ್ನಿಗೆ 2 ಕಾರು ಸಿಗುತ್ತೆ, ನಾನು 1 ಮನೆ ಕೇಳಿದ್ರೆ ಅವ್ನಿಗೆ 2 ಮನೆ ಸಿಗುತ್ತೆ. ಇದು ಸಿಗಬಾರ್ದು ಅವನಿಗೆ. ಮತ್ಸರ, ನನ್ನಕ್ಕಿಂತ ಇನ್ನೊಬ್ರು 1 ಪಟ್ಟು ಬೆಳಿಬಾರ್ದು, 1 ಸಣ್ಣ ಕಾಳಿನಷ್ಟು ಜಾಸ್ತಿ ಅವರಿಗೆ ಸಂಪತ್ತು ಸಿಗ್ಬಾರ್ದು. ಯೋಚನೆ ಮಾಡ್ದ ಕೊನೆಗೆ ಹೊಳಿತು, ಸೂಪರ್, ನಾನು 1 ಕಣ್ಣು ಹೋಗ್ಲಿ ಅಂತ, 1 ಕೈ ಹೋಗ್ಲಿ ಅಂತ, 1 ಕಾಲು ಹೋಗ್ಲಿ ಅಂತ, ಪರವಾಗಿಲ್ಲ, ನಾನು 1 ಕೈಯಲ್ಲೇ ಬದುಕ್ತೇನೆ, 1 ಕಾಲಲ್ಲೇ ಬದುಕು, 1 ಕಣ್ಣಲ್ಲೇ ಬದುಕ್ತೇನೆ. ಅವನಿಗೆ 2 ಕಣ್ಣು ಹೋಯ್ತಲ್ಲ, 2 ಕೈ ಹೋಯ್ತಲ್ಲ, 2 ಕಾಲು ಹೋಯ್ತಲ್ಲ. ಇದು ಮತ್ಸರಿ. ಈ ತರದ ಸ್ವಭಾವದಿಂದ ಏನು ಯಜ್ಞ ಯಾಗಾದಿಗಳು ನಡೀತಾವೆ,
ಅವನು ಬೆಳಿಬಾರದು, ಅವನ ವ್ಯಾಪಾರ ನಾಶ ಆಗ್ಬೇಕು, ಅವನು ಚುನಾವಣೆಯಲ್ಲಿ ಗೆಲ್ಲಬಾರದು, ಅವರು ಹೆಸರು ಪಡಿಬಾರದು, ಅವರ ಸಂಪತ್ತೆಲ್ಲ ನಾಶ ಆಗ್ಬೇಕು ಅಂತ ಕೇವಲ ಇನ್ನೊಬ್ಬರ ಬದುಕಿನ ಮೇಲೆ ಹೇಸಿಗೆ ಹುಟ್ಟುವ ಹಾಗೆ ದ್ವೇಷ ಮಾಡುವುದೇನಿದೆ ಅದು ಈ ತಾಮಸ ತಪಸ್ಸಿನ ಪ್ರಭಾವ. ಈ ನಿಕುಂಭಿಲದಲ್ಲಿ ಇಂದ್ರಜಿತ್ ತಪಸ್ಸು ಮಾಡಿದ್ನಲ್ವಾ, ಅದು ತಾಮಸ ತಪಸ್ಸು. ಅದು ಕೃಷ್ಣ ಯಾರು ರಾಮ ಲಕ್ಷ್ಮಣರನ್ನ ಸಂಹಾರ ಮಾಡಬೇಕು ಅಂತಾನೇ ಮಾಡಿದಂತಹ ಯಾಗ. ಆದ್ರಿಂದ ಅಂತಹ ತಪಸ್ಸು ಅನ್ನೋದು ತಾಮಸ ಅಂತ ಅನಿಸಿಕೊಳ್ಳುತ್ತೆ. ಸರಿ, ಅವನು ಯಜ್ಞ ದಾನ ತಪಸ್ಸು ಅಂತ 3 ಹೇಳಿದ್ದ. ಯಜ್ಞದ ಬಗ್ಗೆ ಹೇಳಿದ್ರು, ತಪಸ್ಸಿನ ಬಗ್ಗೆ ಹೇಳಿದ್ರು, ಈಗ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಉಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ತುಂಬಾ ಅದ್ಭುತವಾದ ಮಾತು. ದಾತವ್ಯಂ, ಅವನಿಗೆ ಯಾರೋ ಜ್ಯೋತಿಷಿಗಳು ಹೇಳಿದ್ರು ಅನ್ನೋದಕ್ಕೆ ಕೊಡುದಲ್ಲ. ಕೆಲವರು ಏನಂದ್ರೆ ಅಲ್ಲಿ ತನಕ 1 ಪೈಸೆ ಬಿಚ್ಚಲ್ಲ. ಜ್ಯೋತಿಷಿಗಳು ಹೇಳ್ತಾರೆ, ಇಲ್ಲ ನಿಮ್ಮ ಸಂಪತ್ತಿನಲ್ಲಿ ಒಂಚೂರಾದ್ರೂ ನೀವು ಯಾರಿಗಾದ್ರೂ ದಾನ ಮಾಡದೇ ಇದ್ರೆ ನಿಮ್ಮ ವ್ಯಾಪಾರ ಇನ್ನೂ ಪೂರ್ತಿ ಕುಸಿದು ಹೋಗುತ್ತೆ ಅಂತ. ಬೇಡ, ಜ್ಯೋತಿಷಿಗಳು ಬೇಡ. ಯಾವುದೋ ಕಂಪನಿಯಲ್ಲಿ CSR ಫಂಡ್ ಅಂತ ನೀವು ರೈಸ್ ಮಾಡದೇ ಇದ್ರೆ ನಿಮ್ಗೆ ಪರ್ಮಿಷನ್ ಇಲ್ಲ, ಅಥವಾ ನೀವು ಇದನ್ನ ಇಂಥ ಕಾಜಿಗೆ ಬಳಸಿದ್ದು ಅಂತ ನಮಗೆ ತೋರಿಸ್ಲಿಲ್ಲ ಅಂದ್ರೆ ನಿಮ್ಗೆ ಮುಂದಿನ ಸರ್ತಿಗೆ ಬೇಕಾದ ಪರ್ಮಿಷನ್ ಕೊಡಲ್ಲ. ಸರಿ, ಅವ್ರು ಮಾಡುದು ಯಾಕೆ ಅಂದ್ರೆ ಟ್ಯಾಕ್ಸ್ ರಿಡಕ್ಷನ್ಗೋಸ್ಕರ ಅವರ CSR ಫಂಡ್ ಅನ್ನ ಖರ್ಚು ಮಾಡಿದ್ದೇವೆ ಅಂತ ತೋರಿಸಿದ್ರೆ ಮಾತ್ರ ಅವರಿಗೆ ಉಳಿದ ಬೆನಿಫಿಟ್ಸ್ ಗಳು ಸಿಗುತ್ತೆ ಅನ್ನೋದಕ್ಕೆ ಹೊರತು ಅಲ್ಲಿ ಕೊಡ್ಬೇಕು ಅನ್ನೋ ದಾನ ಅಲ್ಲ. ಅದು ದಾನ ಅಂತ ಅನ್ಸ್ಕೊಳ್ಳುದಿಲ್ಲ. ದಾನ ಹೌದು, 2ನೇ ದಾನ ಆಗುತ್ತೆ, ಸಾತ್ವಿಕ ದಾನ ಅಲ್ಲ. ಸಾತ್ವಿಕ ದಾನ ಅಂದ್ರೆ ದಾತವ್ಯಮಿತಿ ಇತಿ ಯದ್ದಾನಂ. ಅವನಿಗೆ ಅನ್ನಿಸುತ್ತೆ, ಇಲ್ಲ ನಾನು ಯಾರಿಗಾದ್ರೂ ನನ್ನ ಸಂಪತ್ತಿನ ಒಂದು ಭಾಗವನ್ನ ಕೊಡ್ಲೇಬೇಕು, ಇದು ನನ್ನ ಕರ್ತವ್ಯ ಅನ್ನುವ ರೀತಿ. ದೀಯತೆ ಅನುಪಕಾರಿಣೆ, ಇವತ್ತು ನೀವು ಕೊಡಿ ನನಗೆ, ನಾಳೆ ನಿಮ್ಮನ್ನ ನಮ್ಮ ಸೆಮಿನಾರಿಗೆ ಕರಿತೇವೆ, ಆಗ ಸರಿಯಾಗುತ್ತೆ. ನಮಗೂ ಹೆಸರು ಬಂತು, ನಿಮ್ಗೂ ಹೆಸರು ಬಂತು, ನಮಗೂ ಪೇಪರ್ ಪ್ರೆಸೆಂಟೇಷನ್ ಆಯ್ತು, ನಿಮ್ಗೂ ಪೇಪರ್ ಪ್ರೆಸೆಂಟೇಷನ್ ಆಯ್ತು, ನಮಗೂ ಪ್ರಶಸ್ತಿ ಪತ್ರ ಸಿಕ್ತು, ನಿಮ್ಗೂ ಪ್ರಶಸ್ತಿ ಬಂತು. ಹೀಗೆ ಇಬ್ರು ಕೂಡ ನಾವು ಪರಸ್ಪರ ಹೊಂದಾಣಿಕೊಂಡು, ನೀನು ಕಾಗೆ ಗೂಬೆನ ಹೊಗಳೋದು, ಗೂಗೆ ಕಾಗೆನ ಹೊಗಳೋದು ಅನ್ನೋ ತರ ಅವ್ರವ್ರೇ ಯಾವಾಗ್ಲೂ ಇವರ ಸೆಮಿನಾರ್ ಅಲ್ಲಿ ಅವ್ನು ಇರ್ತಾನೆ, ಅವ್ರ ಸೆಮಿನಾರ್ ಅಲ್ಲಿ ಇವನು ಇರ್ತಾನೆ. ಅವರು ಕರೆಯುವ ಮಠದಲ್ಲಿ ಇವನು ಉಪನ್ಯಾಸ ಮಾಡ್ತಿರ್ತಾನೆ, ಇವ್ರು ಕರೆಯುವ ಮಠದಲ್ಲಿ ಅವನು ಉಪನ್ಯಾಸ ಮಾಡ್ತಿರ್ತಾನೆ. ಇಷ್ಟೇ ಬಿಟ್ರೆ ಬೇರೆ ವರ್ತನೆಗಳೇ ಇಲ್ಲ. ಇದು ಎಲ್ಲಾ ಕಡೆ ನಡೆಯುತ್ತೆ. ಅವ್ರು ನಮ್ಮನ್ನು ಊಟಕ್ಕೆ ಕರೆದಾರೆ, ನಾವು ಅವ್ರನ್ನ ಒಂದ್ ದಿವಸ ಕರಿಬೇಕು, ಯಾಕಂದ್ರೆ ನಾಳೆ ನಮ್ಮನ್ನೇ ಕರಿಬೇಕು, ನಾವು ಅವ್ರೊಂದ್ ಸರ್ತಿ ಕರಿಬೇಕಲ್ಲ. ಅವ್ರು ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಅಡಿಗೆ ಇರುತ್ತೆ, ಅಲ್ಲಿ ಸ್ಪೆಷಲ್ ಊಟ ಇರುತ್ತೆ, ಕರಿಬೇಕು ಅಂತ. ಇದು ದಾನ ಅಲ್ಲ ಅಂದ್ರು. ಅನುಪಕಾರಿಣೆ, ಪ್ರತಿಯಾದ ಉಪಕಾರವನ್ನ ನಿರೀಕ್ಷೆ ಮಾಡಿ ಅವರಿಗೆ ನಾವು ಯಾವುದೇ ಅವಕಾಶವನ್ನಾಗ್ಲಿ ದಾನವನ್ನಾಗ್ಲಿ ಕೊಡುವುದಲ್ಲ. ನಾವು ಕೊಡುವಂಥದ್ದು ಪ್ರತ್ಯುಪಕಾರದ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ದಾನ. ಅನುಪಕಾರಿಣಿ, ಉಪಕಾರ ಮಾಡದವನು. ಉಪಕಾರ ಮಾಡದವನು ಅಂದ್ರೆ ಕೃತಜ್ಞ ಅಂತ ಅರ್ಥ ಅಲ್ಲ. ಅವನಿಂದಲೇ ಅದೇ ನಾನು ಮಾಡಿದ ಕೆಲಸಕ್ಕೆ ಅವನಿಂದ ಪ್ರತ್ಯುಪಕಾರ ಬರಬೇಕು ಅಂತ ನಿರೀಕ್ಷಿಸುವ ಅಂದ್ರೆ ನಿರೀಕ್ಷಿಸುವಂತಹ ಸ್ಥಿತಿ ಇಲ್ಲದೆ ಅವನಿಗೆ ಕೊಡಬೇಕಾದಂಥದ್ದು ದೇಶೇ, ಸರಿಯಾದ ದೇಶದಲ್ಲಿ ಕೊಡ್ಬೇಕು. ಚಳಿ ಇದೆ ಇಲ್ಲಿ, ಆಗ ಕಂಬಳಿ ಕೊಡ್ಬೇಕು, ಫ್ಯಾನ್ ಕೊಡುದಲ್ಲ. ಎಲ್ಲೋ ಬದಲಿಗೆ ಹೋಗುದು, ಇವನು ಸೆಕೆ ಅಂತ ತಗೊಂಡೋಗೋ ಫ್ಯಾನ್ ತಗೊಂಡೋಗ್ಬಿಟ್ಟಿದ್ದ, ಅಲ್ಲಿ ಚಳಿ ಜಾಸ್ತಿ ಆಯ್ತು, ಲಗೇಜ್ ಜಾಸ್ತಿ ಆಯ್ತು. ಏನ್ ಮಾಡುದು? ಯಾರ್ಯಾದ್ರೊಬ್ರು ಕೂತಿದ್ದ ಒಬ್ಬ, ಅವನು ಬಹಳ ಅಂದ್ರೆ ಏನು ಇಲ್ಲ ಪಾಪ, ಅವ್ನು ದಂಡ ಬಿಟ್ರೆ ಎಂತದಿಲ್ಲ, ಅವನಿಗೆ ತಗೊಂಡೋಗಿ ಫ್ಯಾನ್ ಕೊಟ್ಟ. ಅವ್ನ ಮನೇನೂ ಇಲ್ಲ, ಅವ್ನಿಗೆ ಕರೆಂಟು ಇಲ್ಲ, ಅವನಿಗೆ ಪ್ಲಗ್ಗು ಇಲ್ಲ, ಸ್ವಿಚ್ಚು ಇಲ್ಲ, ಅವ್ನು ಫೋನ್ ಇಲ್ಲ, ಎಂತದೂ ಇಲ್ಲ. ನೀವು ಅವನಿಗೆ ತಗೊಂಡೋಗಿ ಕೊಟ್ರೆ ಏನು ಉಪಯೋಗ? ಏನಾದ್ರೂ ಉಪಯೋಗ ಇದೆಯಾ? ನೀವು ಏನಂದ್ರೆ ನಿಮ್ ಕಸ ಖಾಲಿ ಮಾಡ್ತಾ ಇದ್ದೀರಿ ಅಷ್ಟೇ, ನಿಮ್ಗದು ಕಸ. ನೀವು ಒಟ್ಟು ಇನ್ನೊಂದ್ ಕಡೆ ಎಲ್ಲೋ ಡಂಪ್ ಮಾಡ್ಲಿಕ್ಕೋಸ್ಕರ ಅವ್ನ ತಲೆ ಮೇಲೆ ಎತ್ತಾಕ್ತಾ ಇದ್ದೀರಿ, ಅವ್ನು ಬೈದ್ ಕಳಿಸ್ತಾನೆ. ನಾವು ಇಲ್ಲಿರೋ ಚಳಿಗೆನೆ ಒದ್ದಾಡ್ತಾ ಇದ್ದೇವೆ, ನೀನ್ ಬೇರೆ ಫ್ಯಾನ್ ತಂದ್ಕೊಟ್ಟು ಈ ಕರೆಂಟ್ ಇಲ್ದ ಜಾಗದಲ್ಲಿ ತಂದ್ಕೊಟ್ಟು ಏನ್ ಮಾಡ್ತಿ, ತಗೊಂಡೋಗ ಅಂತ ಬೈದ್ ಕಳಿಸ್ತಾನೆ. ಹಾಗಾಗಿ ದೇಶೇ, ಅದು ಕಾಲವು ಕೂಡ ಹಾಗೆ, ಕಾಲದಲ್ಲಿ ಕೊಡ್ಬೇಕು. ಬಾಯಾರಿಕೆ ಆಗಿದೆ, ಇವತ್ ಕೇಳ್ತಾನೆ ಬಾಯಾರಿಕೆ ಆಗಿದೆ ಅಂತ, ಅವ್ನು ಮರು ದಿವಸ ಬೆಳಿಗ್ಗೆ ಬಂದು ನೋಡಿ ನಿನ್ನೆ ನೀವು ನೀರ್ ಕೇಳಿದ್ರ ತಗೊಳ್ಳಿ, ಏನು ಉಪಯೋಗ ಇಲ್ಲ. ಕಾಲೇ ಸಂಧ್ಯಾ ಮುಪ್ಪಾಸೀತ, ಸಂಧ್ಯಾ ಕಾಲದಲ್ಲಿ ಸೂರ್ಯಾಸ್ತ ಆಗುವ ಆಚೆ ಈಚೆಯ ಒಂದೆರಡು ಗಳಿಗೆಯ ಅಂತರದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಸಾಧ್ಯವಾದಷ್ಟು. ಯಾವತ್ತೋ ಒಂದು ದಿವಸ ನಮ್ಮ ಕೈ ಮೀರಬಹುದು, ಆದ್ರೆ ಅವಕಾಶ ಇದ್ದಾಗಲೆಲ್ಲ ಆ ಕಾಲದಲ್ಲಿಯೇ ಮಾಡಬೇಕು. ಅದು ಮಾಡದೆ ಆಮೇಲೆ ಎಷ್ಟೇ ಮಾಡಿದ್ರು ಆ ಹೊತ್ತಿಗೆ ಮಾಡಿದ್ದರ ಪೂರ್ಣತೆ ಇಲ್ಲ. ಅದಕ್ಕೋಸ್ಕರ ಅದು ಕಾಲೇ. ದೇವರಿಗೆ ನಾವು ಕೊಡುವುದು ಏನೋ ಬಾರಿ ಉಪಕಾರ ಮಾಡ್ತೇವೆ ಅಂತಲ್ಲ, ನಮ್ಮ ಕರ್ತವ್ಯವನ್ನು ನಾವು ಮಾಡುವುದು ಅಂತ ಅರ್ಥ. ಆ ಕಾರಣಕ್ಕಾಗಿ ಪಾತ್ರ ಅಂತಂದ್ರೆ ವ್ಯಕ್ತಿಶಃ ಒಳ್ಳೆಯ ಸದ್ವಿದ್ಯೆ ಇರುವವನಾಗಿರ್ಬೇಕು, ಅಥವಾ ಸದಾಚಾರಿ ಆದ್ರೂ ಆಗಿರ್ಬೇಕು. ಅವನು ದುರುಪಯೋಗ ಮಾಡಲ್ಲ ಅಂತ ಒಂದು, ಇನ್ನೊಬ್ರಿಗೆ ಉಪದ್ರವಕಾರಿ ಅಲ್ಲ ಅನ್ನೋ ಇಷ್ಟು ವಿಷಯ ಆದ್ರೂ ನಮ್ಗೊಂಚೂರು ಕನ್ಫರ್ಮ್ ಇದ್ರೆ ಕೊಟ್ಟದ್ದು ಸಾರ್ಥಕ ಆಗುತ್ತೆ. ಮುಖ್ಯವಾಗಿ ದಾನ ಅಂದ್ರೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಬೇರೆ ಕಡೆ ಪುರಾಣದಲ್ಲಿ. ಜ್ಞಾನಿ ಆದವನಿಗೆ ಕೊಡ್ಬೇಕು ಅಂತ.
ಈಗ ಜ್ಞಾನಿಯಾಗೆ ಬೇಕಾದಷ್ಟಿದೆ, ನಿಮ್ಗೆ ಯಾಕ್ರಿ? ಅವನಿಗೆ ಎಷ್ಟು ಬೇಕಾದ್ರೂ ಇರ್ಲಿ. ನೀವು ಕೊಡುದು ಜ್ಞಾನಕ್ಕೆ ಹೊರತು ಅವನ ಹತ್ರ ಊಟಕ್ಕಿದೆಯೋ ಇಲ್ಲೋ ಅಂತ ಗತಿ ನೋಡಿ ಅವನಿಗೆ ಅಕ್ಕಿ ಕೆಡು ಕೊಡುದಲ್ಲ. ಅವನಿಗೆ ನೀವು ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರ ಜ್ಞಾನಿ ಹೌದಾ, ಅವನ ಅದನ್ನ ಏನ್ ಬೇಕಾದ್ರೂ ಮಾಡ್ಲಿ. ನೀವು ಅದನ್ನ ಯೋಚನೆ ಮಾಡುದಿಲ್ಲ. ಅವನೇ ಬೇಕಾದ್ರೆ ನನ್ಗೆ ಬೇಡ, ಬೇಕಾದಷ್ಟಿದೆ, ಇನ್ಯಾರಿಗಾದ್ರೂ ಕೊಡಿ ಅಂತ ಬೇಕಾದ್ರೆ ಅವನು ಹೇಳ್ಬೇಕಷ್ಟೇ ಹೊರತು ನಾವು ಅವನಲ್ಲಿ ಕೊಡುವಾಗ ಜ್ಞಾನ ಇದೆ ಅಂತ ಆದ್ರೆ ಉಳಿದ ಈ ಕೆಟಗರಿಯನ್ನು ನೋಡ್ಬೇಕಾಗಿಲ್ಲ. ಅವನಿಗೆ ಇದೆಯಾ, ಅರ್ಹತೆ ಇದೆಯಾ, ಪಾತ್ರ ಅಷ್ಟೇ. ಅದು ಪಾತ್ರ ಅಂದ್ರೆ ಅವನ ಹತ್ರ 3 kg ಇದ್ದು ಪಾತ್ರೆ ಇದೆ, 4 kg ಇದ್ದಿಲ್ಲ, ಅಥವಾ 4 kg ಇರ್ಬೇಕಿತ್ತು 2 kg ಇದ್ದಿದೆ ಅನ್ನೋದಕ್ಕೆ ಕೊಡಿ ಅಂತ ಹೇಳಿದ್ದಲ್ಲ. ಪಾತ್ರ ಅಂತಂದ್ರೆ ಯೋಗ್ಯ. ಜ್ಞಾನ ಇದೆಯಾ, ಕೊಡಿ. ಎಷ್ಟೇ ಇದ್ರು ಅವನ ಅದನ್ನ ಬೇರೆ ಸರಿಯಾದ, ಯಾಕಂದ್ರೆ ಅವನಿಗೂ ದಾನ ಕೊಟ್ಟೆ ಬದುಕಬೇಕು. ಅವನೇನು ತಗೊಂಡು ಮಾತ್ರ ಬದುಕುದಲ್ಲ. ಅದು ಸಾಮಾನ್ಯ ಏನಾಗುತ್ತೆ ಅಂದ್ರೆ ತೆಗೆದುಕೊಳ್ಳುವ ಅಭ್ಯಾಸ ಇದ್ದರೂ ಕೊಡುವ ಅಭ್ಯಾಸ ಕಮ್ಮಿ ಇರುತ್ತೆ. ಆದ್ರೆ ನಿಜವಾಗಿ ಪಾತ್ರದಲ್ಲಿ ವ್ಯಕ್ತಿಶಃ ಯೋಗ್ಯನಾದವನಲ್ಲಿ ಕೊಟ್ಟದ್ದು ದಾನ ಸಾತ್ವಿಕ. ಇನ್ನು ಇದರದ್ದು ಸ್ವಲ್ಪ ವ್ಯತ್ಯಾಸ ಆದ್ರೆ ಇನ್ನು ಉಳಿದದ್ದೆರಡು. ಒಂದು ಪ್ರತ್ಯುಪಕಾರಾರ್ಥಂ, ಆಗ ಹೇಳಿದ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಮಾಡುವ. ಅಂದ್ರೆ ಅವನಿಗೆ ಉಪಕಾರ ಇವನು ಮಾಡ್ತಾನೆ, ಅವನಿಗೆ ಕಾರ್ಯಕ್ರಮಗಳಿಲ್ಲದೆ ಇದ್ದಾಗ ಇವನು ಹೇಳಿ ಇವನ ಕಾರ್ಯಕ್ರಮದಲ್ಲಿ ಅವನಿಗೆ ಒಂದಷ್ಟು ಸಂಪಾದನೆ ಬರುವ ಹಾಗೆ ಮಾಡ್ತಾನೆ. ಇದು ಪರಸ್ಪರ ಉಪಕಾರಕ್ಕಾಗಿ ಮಾಡುವಂಥದ್ದು. ಫಲಂ ಉದ್ದೇಶ್ಯ. ಇನ್ನು ಕೆಲವರಿಗೆ ಏನಾದ್ರೂ ಕೊಡ್ತಾರೆ ಅಂದ್ರೆ ಅವರು ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಏನಾದ್ರೂ ಒಂಚೂರು ಕೊಡ್ತಾರೆ ಅಂತ ನಿರೀಕ್ಷೆಯಿಂದ ಇಟ್ಟುಕೊಂಡೇ ಅವರನ್ನು ಇವತ್ತು ಕಾರ್ಯಕ್ರಮ ಕರೆಯುವುದು. ಫಲಂ ಉದ್ದೇಶ್ಯ, ಅವರಿಂದ ಇನ್ನೇನು ದೊಡ್ಡ ಲಾಭ ಇದೆ ಅದಕ್ಕೋಸ್ಕರ ಅವರನ್ನು ಕರೆದು ಮಾತಾಡಿಸೋದು. ಬುದ್ಧಿವಂತ ಆದ್ರೆ ಗೊತ್ತಾಗುತ್ತೆ ಅವನಿಗೆ, ಇಲ್ಲ ಅಂದ್ರೆ ಸರಿ ಬಲಿ ಬೀಳುತ್ತೆ, ಮಿಕ ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಮಾಡುವ ಕೆಲಸದಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಮತ್ತು ಅವನಿಂದ ಏನಾದ್ರೂ ಲಾಭ ಪಡೀಬೇಕು ಅನ್ನೋ ಉದ್ದೇಶ ಇದ್ದಾಗ ಅದು ರಾಜಸ ದಾನ ಅಂತ ಅನಿಸಿಕೊಳ್ಳುತ್ತೆ. ದೀಯತೇಚ ಪರಿಕ್ಲಿಷ್ಟಂ ದೀಯತೆ. ಕೊಡ್ಬೇಕಲ್ಲ ಅಂದ್ರೆ ಹೇಳಿಬಿಟ್ಟಿದ್ದಾರೆ, ಕೊಡದೇ ಇದ್ರೆ ನಿಮಗೆ ತುಂಬಾ ಅನರ್ಥ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಕೈ ಹಿಸ್ಕಿ ಕೊಡ್ತಾ ಇರ್ತಾನೆ. ಕೊಡುವಾಗ್ಲೂ 100 ರೂಪಾಯಿ ತೆಗಿತಾನೆ, 50 ಎರಡು ಇರುತ್ತೆ. ಕೊಡುವಷ್ಟೊತ್ತಿಗೆ 50 ರೂಪಾಯಿ ತೆಗೆದು 50 ರೂಪಾಯಿ ಮಾತ್ರ ಕೊಟ್ಬಿಡ್ತಾನೆ. ಇದು ಅವನ ಕೊಡುವಲ್ಲಿರುವಂತ ಒಳಗಿನ ಒಂದು ಜಿಪುಣತನ. ದೀಯತೇಚ ಪರಿಕ್ಲಿಷ್ಟಂ, ಕೊಡ್ಬೇಕಲ್ಲ ಅಂತ ಹೊಟ್ಟೆ ಕರುಬಿ ಕೊಡ್ತಿರ್ತಾನೆ. ಅವನಿಗೆ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಬೇರೆಯವ್ರು ನೋಡ್ತಿದ್ದಾರೆ ಅಂತ ಕೊಡ್ತಿರ್ತಾನೆ. ಹೆಂಡತಿ ಜೋರ್ ಮಾಡಿದ್ಲು ಅಂತ ಕೊಡ್ತಿರ್ತಾನೆ. ಇನ್ಯಾವುದೋ ಮಕ್ಕಳಿಗೆ ಪಾಪ ಬಂದಿದೆ, ಅವ್ರ ಪರಿಹಾರ ಆಗೋದಿಲ್ಲ ಅಂತ ಭಯಕ್ಕೆ ಕೊಡ್ತಿದ್ದಾನೆ ಹೊರತು ಸ್ವತಃ ಅವನಿಗೆ ಕೊಡ್ಬೇಕು ಅನ್ನೋ ಬುದ್ಧಿ ಇಲ್ಲ ಅಂತಂದಾಗ ಅದು ರಾಜಸ ಅಂತ ಅನಿಸಿಕೊಳ್ಳುತ್ತೆ. ದೀಯತೇಚ ಪರಿಕ್ಲಿಷ್ಟಂ, ಅದು ಪರಿಕ್ಲಿಷ್ಟ ಅಂದ್ರೆ ಇನ್ನೂ ಒಂಚೂರು ಕೊಟ್ಟಾದ್ಮೇಲೆ ಮರು ದಿವಸ ಅದೇ ವಸ್ತುವಿನ ಅಗತ್ಯ ಬೀಳುತ್ತೆ ಅವನಿಗೆ. ಹಿಂದಿನ ದಿವಸ ಕೊಟ್ಬಿಟ್ಟಿದ್ದ, ಮರು ದಿವಸ ಆ ವಸ್ತು ಬೇಕಾಯ್ತು ಅವನಿಗೆ. ನಿನ್ನೆ ಕೊಡಬಾರ್ದಿತ್ತು, ನಿನ್ನೆ ಕೊಟ್ಟು ಹಾಳು ಮಾಡಿಬಿಟ್ಟು ಇವತ್ತು ಒಂದ್ ದಿವಸ ಇಟ್ಕೊಂಡಿದ್ರೆ ನಾನು ಯೂಸ್ ಮಾಡಿ ನಾಳೆ ಅವನಿಗೆ ಕೊಡ್ಬೋದಿತ್ತು ಅಂತ ಮತ್ತೆ ಆ ಕೊಟ್ಟಾಗಿದ್ದರ ಬಗ್ಗೆ ಹತಾಶೆ ಪಡುವುದುಂಟಲ್ವಾ, ಅದು ಕೂಡ ದಾನದ ದೋಷವನ್ನ ಹೇಳುತ್ತೆ. ಅದು ರಾಜಸ ದಾನ ಅಂತ ಅನಿಸಿಕೊಳ್ಳುತ್ತೆ. ಆದೇಶ ಕಾಲೇ ಯದ್ದಾನಂ ಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸ ಮುದಾಹೃತಂ. ಯಾರಿಗೋ ದಾನ ಕೊಟ್ಟ, ಹಿಂದೆ ಮುಂದೆ ನೋಡ್ಲಿಲ್ಲ, ಕೊಟ್ಟ. ಇವನು ಮುಂದೆನೆ ಹೋಗಿ ಕುಡಿದು ಸತ್ತ, ಬಿದ್ದು ಯಾವುದು ಗಾಡಿಗೆ ಹೊಡೆದು. ನೋಡ್ಲಿಲ್ಲ, ಕೇಳಲಿಲ್ಲ, ಕೊಟ್ಟದ್ದು ಆದೇಶ ಕಾಲೇ, ಅದು ಸರಿಯಾದ ಪ್ರದೇಶನ, ಅವನು ಯೋಗ್ಯನ. ಅಪಾತ್ರೇಭ್ಯಶ್ಚ ದೀಯತೆ, ಪಾತ್ರ ನೋಡ್ಲಿಲ್ಲ. ಹಾಗೆ ಹೇಳಿದಾಗೆ ದೇಶ ಅಂತಂದ್ರೆ ಸರಿಯಾದ ದೇಶದಲ್ಲಿ ಕೊಡ್ಬೇಕು, ಆ ದೇಶದಲ್ಲಿ ಅದ್ರ ಉಪಕಾರ ಇರಬೇಕು. ಸರಿಯಾದ ಕಾಲದಲ್ಲಿ ಕೊಡ್ಬೇಕು. ಮಳೆಗಾಲಕ್ಕೆ ಮಳೆಗಾಲದ ಕೊಡ್ಬೇಕು ಕೊಡೆ ಅಥವಾ ರೈನ್ ಕೋಟ್ ತರದ್ದು. ಬೇಸಿಗೆಯಲ್ಲಿ ಒಳ್ಳೆ ಹತ್ತಿ ಬಟ್ಟೆ ಮೈಗೆ ಹಿತವಾಗುವಂಥದ್ದು ಕೊಡ್ಬೇಕು. ಚಳಿಗಾಲದಲ್ಲಿ ಕಂಬಳಿ ತರದ್ದು ಏನಾದ್ರೂ ಕೊಡ್ಬೇಕು. ಎಲ್ಲ ಉಲ್ಟಂಪಲ್ಟ ಆದ್ರೆ ಆದೇಶ ಕಾಲ ಆಯ್ತು. ಇನ್ನು ಅಪಾತ್ರ ವ್ಯಕ್ತಿಯೇ ಮೋಸ. ಅವನಿಗೆ ಎಲ್ಲ ಆದ್ರೆ ಯಾಕೆ ಕೊಡ್ತಾರೆ ಅಂದ್ರೆ ಅವನಿಗೆ ಕೊಟ್ರೆ ಬಹಳ ಜನ ಅವಂತವ್ರನ್ನ ಕರೆದು ಸನ್ಮಾನ ಮಾಡಿದ್ದಾರೆ ಇವರು ಅಂತ ಇವನನ್ನು ಗೌರವಿಸ್ತಾರೆ. ಅವನಿಗೆ ಕೊಡದೇ ಇದ್ರೆ ಇವನನ್ನ ತೆಗೆದು ಹೊರಗಾಕ್ತಾರೆ. ಆದ್ರೆ ಅವನಿಗೆ ಗೊತ್ತಿದೆ ಅವನು ಅಯೋಗ್ಯ ಅಂತ, ಆದ್ರೂ ಅನಿವಾರ್ಯವಾಗಿ ಕೊಡ್ಬೇಕಾಗುತ್ತೆ. ಆ ಕೊಟ್ಟದ್ದೇನಾಗುತ್ತೆ ಅಂತಂದ್ರೆ ಅದು ಅಪಾದ್ರೇಪ್ಯಷ್ಟು ದೀವತೆ. ಅವನು ಪಾತ್ರನೇ ಅಲ್ಲ, ಯೋಗ್ಯನೇ ಅಲ್ಲ, ಅವನಿಗೆ ಅರ್ಹತೆ ಇಲ್ಲ. ಆದ್ರೂ ಸಮಾಜದಲ್ಲಿ ಅವನಿಗೆ ಒಂದು ಸ್ಥಾನಮಾನ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವನನ್ನು ಕರೆದು ಕೊಡ್ಬೇಕಾಗುತ್ತೆ. ಅಸತ್ಕೃತಂ ಅವಜ್ಞಾತಂ ತತ್ತಾವಸ ಮುದಾಹೃತಂ. ಇನ್ನು ಅಸತ್ಕೃತಂ, ಆದರವೇ ಇಲ್ಲ, ಈ ಸತ್ತೋಗ್ಲಿಂದ ಕೊಟ್ಟೆ ಅಂತ ಎಷ್ಟು ಬಿಡ್ತಾನೆ. ಅಥವಾ ಈ ಕೆಲವೊಂದ್ ಸರ್ತಿ ದೇವಸ್ಥಾನಗಳಲ್ಲಿ ಹಿಂಗೆ ಕಾಯಿನ್ ಎಷ್ಟು ಅವ್ರ ಡಬ್ಬಿಗೆ ಬೀಳುವ ಹಾಗೆ ಮಾಡಿ ಅದನ್ನ ಎಂಜಾಯ್ ಮಾಡುದು. ನೋಡಿ ನಾನು ಕೊಟ್ಟದ್ದು ಹೇಗೆ ಹೋಗಿ ಕರೆಕ್ಟ್ ಆಗಿ ಬಿದ್ದಿದೆ, ಕೊಡುವುದ್ರಲ್ಲಿ ಯೋಚನೆ ಇಲ್ಲ, ಕೊಟ್ಟದ್ದು ಹೇಗೆ ಡಬ್ಬಿಯೊಳಗೆ ಬಿತ್ತು ನೋಡಿ ಅಂತ ತೋರಿಸೋದ್ರಲ್ಲೇ ಇರುತ್ತೆ. ಇದು ಅವಜ್ಞಾತಂ. ಅವಮಾನ ಮಾಡುದು, ಆಧರಿಸದೆ ಅವಮಾನ ಮಾಡುದು ನಡೆಯಲ್ಲಿ. ಈ
ಅವಜ್ಞಾನ ಅಂತಂದ್ರೆ ಮಾತಿನಲ್ಲಿ. ನೀವೆಲ್ಲ ಯಾಕಿದ್ದೀರಿ? ದುಡ್ದು ಬದುಕಬಾರ್ದ? ನಿಂಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಕೊಡ್ಬೇಡ. ಅವ್ನಿಗೆ ಏನ್ ಕಷ್ಟ ಇದೆ ಅಂತ ಗೊತ್ತಿರಿ. ಈಗ ನಿನ್ನೆನೂ ಸಿಕ್ಕಿದ್ದಾನೆ, ಮೊನ್ನೆನೂ ಸಿಕ್ಕಿದ್ದಾನೆ, 3 ದಿವಸದಿಂದ ತಿರುಪತಿಗೆ ಹೋಗ್ಬೇಕು ಅಂತಾನೆ ತಗೋತಾ ಇರ್ತಾನೆ. 3 ದಿವಸ ಸಿಗ್ತಾನೆ, ಆಗ ಬೈರಿ. ಯಾಕಂದ್ರೆ ನಿಮ್ಗೆ ಕನ್ಫರ್ಮ್ ಇದೆ ಅವನು ಸುಮ್ನೆ ನಾಟಕ ಮಾಡ್ತಾನೆ, ಎಲ್ಲರ ಹತ್ರನು ಹೀಗೆ ತಗೊಳ್ತಾ ಇದ್ದಾನೆ. ಆದ್ರೆ ಯಾರೋ ಒಬ್ಬ ಒಂದು ದುಸ್ಥಿತಿಯಲ್ಲಿ ಕಷ್ಟದಿಂದ ಕೈ ಒಡ್ಡಿದಾಗ, ನಮ್ಗೆ ಮೊದಲನೇ ಸರ್ತಿ ಸಿಗ್ತಾ ಇದ್ದಾಗ ನಿಜವಾಗಿ ಒಂದು ಸಮಸ್ಯೆ ಅಂತ ಅನ್ಸ, ನೀವು ಏನು ಮಾತಾಡ್ಬೇಡಿ. ಕೊಡ್ಬಾರ್ದು ಅಂತ ಅನ್ಸಿದ್ರೆ ಮಾತಾಡ್ಬೇಡಿ, ಬೈಬೇಡಿ. ಕೊಡ್ಲಿಕ್ಕಿಲ್ಲಪ್ಪ ನನ್ನ ಹತ್ರ ಏನು ಇಲ್ಲ ಹೇಳಿ. ಅದು ಬಿಟ್ಟು ನೀವು ನಿಜವಾಗಿ ಅವನು ಕಷ್ಟದಲ್ಲಿ ಇದ್ದವನಾಗಿದ್ರೆ ನೀವು ಒಂದು ವೇಳೆ ಹೇಳಿದ ಮಾತು ಅವನನ್ನು ಎಷ್ಟು ಹರ್ಟ್ ಮಾಡುತ್ತೆ. ಅವನು ಯಾರ ಹತ್ರ ಯಾವತ್ತು ಕೇಳಿದವನೇ ಅಲ್ಲ, ಬಹಳ ಕಷ್ಟಪಟ್ಟು ಕೈ ನೀಡ್ತಾ ಇದ್ದಾನೆ ಅಂದ್ರೆ ಕೈಯೇ ಬರುದಿಲ್ಲ ಅವನಿಗೆ ಕೇಳಲಿಕ್ಕೆ. ನೀವು ಒಂದು ಸರ್ತಿ ಹೇಳಿದ ತಕ್ಷಣನೇ ಅವ್ನು ಕೊಡುದಿಲ್ಲ ಅಂದ ತಕ್ಷಣ ಅಲ್ಲಿಂದ ಹೊರಟೋಗ್ತಾನೆ. ನೀವು ಕೊಡುದಿಲ್ಲ ಅಂತ ಹೇಳಿದ್ಮೇಲೂ ನಿಂತಿದ್ದಾನೆ ಅಂದ್ರೆ 4 ಸಲ ನಿಂತು ಹೇಳಿಯೂ ಬೆನ್ನಿಂದನೇ ಬರ್ತಿರ್ತಾರೆ ಕೆಲವರು. ಅವ್ರಿಗೆ ಗೊತ್ತಿರುದು ನೀವು ಬೈತಿರ್ತೀನಿ ನಾವು ಬೈಸ್ಕೋಬೇಕು ಅಂತ ಅನ್ಕೊಂಡೇ ಬರ್ತಿರ್ತಾರೆ. ಅಂತವ್ರನ್ನ ಬಿಟ್ಬಿಡಿ. ಅದು ಬಿಟ್ಟು ಏನೂ ಒಂದು ಸರ್ತಿಯು ಎಚ್ಚರಿಕೆ ಕೊಡದೆ ಒಂದೇ ಸರ್ತಿ ಅವನನ್ನ ಅವಜ್ಞಾನಕ್ಕೆ ಅಂದ್ರೆ ಹೀಗಳೆದು ಮಾತನಾಡುವ, ನೀವೆಲ್ಲ ಇದಕ್ಕೆ ಇದ್ದೀರಿ, ಬರೀ ಬೇಡ್ಕೊಂಡೇ ಬದುಕ್ತೀರಿ, ನಿಮ್ಗೆ ಹಾಗಿಲ್ಲ, ನಿಮ್ಗೆ ಯಾಕೆ ಮನೆ ಇಲ್ವಾ, ನೀವೆಂತ ಯಾಕೆ ಇಂಥ ಹೀನ ಸ್ಥಿತಿಯಲ್ಲಿ ಹುಟ್ಟಿದ್ದೀರಿ, ನಿಮ್ಗೆ ದುಡಿದು ಬದುಕ್ಲಿಕ್ಕೆ ಆಗಲ್ಲ. ಏನೋ ಈ ದುಡಿದು ಬದುಕ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೂ ಒಂದು ರೀತಿ ಕರೆಕ್ಟ್ ಆನ್ಸರ್ ಅದು. ಕೆಲವೊಂದ್ ಸರ್ತಿ ಇನ್ನೂ ಅದನ್ನೊಂಥರ ತಾತ್ಸಾರ ಭಾವದಿಂದ ಹುಟ್ಟಿದ್ದೀರಿ ಯಾಕೆ ನೀವು ಭೂಮಿಯಲ್ಲಿ, ನಿಮ್ಮಂತವ್ರು ಭಿಕ್ಷೆ ಬೇಡೋದ್ರಿಂದ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ, ನೀವು ಭಾರಿ ದಾನ ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಿದವಂತರ ಅಂತದ್ದನ್ನ ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಅವಜ್ಞಾತಂ ಅಸತ್ಕೃತಂ ಅವಜ್ಞಾತಂ ತತ್ತಾಮಸ ಉದಾಹೃತಂ. ಕೆಲವರು ಏನು ಬೈದು ಕೊಡ್ತಾರ, ಆಮೇಲೆ ತಗೊಂಡವನ ಮನಸ್ಸು ಹೇಗಿರುತ್ತೆ? ನಿಜವಾದ ಕಷ್ಟದಲ್ಲಿದ್ದು ಕೇಳಿದವನಾದ್ರೆ ಅವನಿಗೆ ಎಷ್ಟು ಹರ್ಟ್ ಆಗ್ತಾ ಇರುತ್ತೆ. ಆದ್ರೆ ಅನಿವಾರ್ಯ, ಹಸಿವಾಗ್ತಾ ಇದೆ, ಅದನ್ನ ಇಲ್ಲದೆ ಬೇರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ನೊಂದುಕೊಂಡೇ ತಿಂತಾನೆ. ಅದು ನಿಮ್ಗೆ ಶ್ರೇಯಸ್ಸಾಗುದಿಲ್ಲ. ಒಟ್ಟಂತೂ ಯಾವುದೇ ಕೆಲಸವನ್ನು ಮಾಡುವಾಗ ಓಂ ತತ್ಸತ್ಯತೆ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ಅಂದ್ರೆ ಪ್ರಪಂಚವನ್ನ ಹೊತ್ತು ಈ ಇಡೀ ಪ್ರಪಂಚದಲ್ಲಿ ತುಂಬಿದವನು, ತತ್ ಅಂದ್ರೆ ವ್ಯಾಪಿಸಿದವನು, ಸತ್ ಅಂದ್ರೆ ಇರುವವನು. ಹೀಗೆ ಓಂ ತತ್ ಸತ್ ಅನ್ನೋದು ಭಗವಂತನ ಒಂದು ವಿಶಿಷ್ಟವಾದ 3 ನಾಮಗಳು. ಈ 3 ನಾಮಗಳ ನಿರ್ದೇಶವನ್ನ ಮಾಡಿಕೊಂಡೇ ಬ್ರಹ್ಮಣ ತ್ರಿವಿಧ ನಾಮ, ಪರಮಾತ್ಮನ 3 ಅಪರೂಪದ ನಾಮ. ಓಂ ತತ್ ಸತ್ ಅನ್ನುವ ನಿರ್ದೇಶದಿಂದ ಸ್ಮರಣೆ ಮಾಡಿಕೊಂಡು ಯಾರು ವೇದಗಳನ್ನ ಪಾರಾಯಣ ಮಾಡುವಾಗ, ಯಜ್ಞವನ್ನ ನಡೆಸುವಾಗ ಅಥವಾ ಯಾವುದೇ ಸತ್ಕರ್ಮಗಳನ್ನ ವಿಧಾನ ಮಾಡುವಾಗ ಈ 3 ಹೆಸರನ್ನ ಜೊತೆಗೆ ಸೇರಿಸಿಕೊಂಡೇ ಯಜ್ಞಾಧ್ಯಯನ ದಾನಾದಿಗಳನ್ನ ನಡೆಸಬೇಕು. ಹಾಗೆ ನಡೆಸಿದಾಗಲೇ ಅದು ಪೂರ್ಣ ಆಗುತ್ತೆ. ಇಲ್ಲದೆ ಹೋದ್ರೆ ಅಪೂರ್ಣ ಅಂತ ಅನಿಸ್ಬಿಡುತ್ತೆ. ಅಂತ ಅಪೂರ್ವವಾದ ನಾಮ ಈ 3 ಓಂ ತತ್ ಸತ್. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. ಶಾಸ್ತ್ರದ ಕಟ್ಟಳೆಗೆ ಅನುಸಾರವಾಗಿ ಯಾರು ವೇದವನ್ನ ನಿರಂತರ ಚಿಂತಿಸುವವರಿದ್ದಾರೋ ಅವರು ನಡೆಸುವ ಯಜ್ಞ ದಾನ ತಪಸ್ಸು ಇದು ಯಾವಾಗ್ಲೂ ಕೂಡ ಓಂಕಾರದಿಂದ ಕೂಡಿಕೊಂಡೇ ಇರುತ್ತೆ. ಓಂಕಾರ ಇಲ್ಲದೆ ಅವರು ತಪಸ್ಸು ಮಾಡಲ್ಲ, ಓಂಕಾರ ಇಲ್ಲದೆ ಅವರು ದಾನ ಕೊಡಲ್ಲ, ಓಂಕಾರ ಇಲ್ಲದೆ ಅವರು ಯಜ್ಞಗಳನ್ನು ನಡೆಸಲ್ಲ. ನಿತ್ಯದ ಅನುಷ್ಠಾನಗಳನ್ನು ಎಲ್ಲದನ್ನೂ ಮಾಡುವಾಗ್ಲೂ ಓಂಕಾರದ ನಾಮೋಚ್ಚಾರಣೆ ಜೊತೆಗೆ ಮಾಡ್ತಾರೆ. ಆ ಓಂಕಾರ ಮಾಡುವಾಗ ಓಂ 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 ಅಂತ ಬರೀ ಬಾಯಿಯಲ್ಲಿ ಹೇಳುವುದಲ್ಲ ಅದು. ಓಂ ಅಂದ್ರೆ ಗುಣಪೂರ್ಣನಾದ ಎಲ್ಲೆಡೆ ತುಂಬಿದ ತತ್ವ ಅನ್ನೋದು ನಮಗೆ ಪ್ರಜ್ಞೆಯಿಂದ ಕೂಡಿ ಓಂಕಾರವನ್ನ ಹೇಳಬೇಕು. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾ ಯಜ್ಞದಾನ ಯಜ್ಞ ಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ಮೋಕ್ಷವನ್ನು ಬಯಸುವಂತಹ ಮಂದಿ ಅನಭಿಸಂಧಾಯ ಫಲದ ಪ್ರತಿಫಲಾಪೇಕ್ಷೆ ಇಲ್ಲದೆ ತತ್ ಅನ್ನಿಸಿರುವಂತಹ ಭಗವಂತನಿಗಾಗಿ ಎಲ್ಲ ಬಗೆಯ ಯಜ್ಞ, ಎಲ್ಲ ಬಗೆಯ ದಾನ, ಎಲ್ಲ ಬಗೆಯ ತಪಸ್ಸುಗಳನ್ನು ನಿರಂತರ ನಡೆಸ್ತಾ ಇರ್ತಾರೆ. ಅಂದ್ರೆ ತತ್ ಶಬ್ದದಿಂದ ವಾಚ್ಯನಾಗಿ ಭಗವಂತನನ್ನು ಚಿಂತಿಸಿ ಅವರು ಎಲ್ಲ ಕ್ರಿಯೆಗಳನ್ನು ದೇವರಲ್ಲಿ ಒಪ್ಪಿಸ್ತಾರೆ. ಸರಿ, ಸತ್ ಅಂದ್ರೆ ಏನು? ತತ್ ಅಂದ್ರೆ ತುಂಬಿದವನು, ತತ ತೊನುಬಿಸ್ತಾರೆ. ಸತ್ ಅಂದ್ರೆ ಏನು? ಕೃಷ್ಣನೇ ಅರ್ಥ ಹೇಳಿದ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಅಂದ್ರೆ ಕಾಣಿಸಿಕೊಳ್ಳುವುದು. ಸದ್ಭಾವ ಅಂದ್ರೆ ಇದ್ದದ್ದು ಕಾಣಿಸಿಕೊಳ್ಳುವುದು, ಸಾಧುಭಾವ ಒಳ್ಳೆಯತನ. ಈ ಅರ್ಥದಲ್ಲಿ ಸತ್ ಇತ್ಯೇತತ್ ಪ್ರಯುಜ್ಯತೆ, ಈಗ ಕಾಣಿಸಿಕೊಳ್ಳುವುದು ಮತ್ತು ನಿರಂತರ ಒಳ್ಳೆಯ ವಿಚಾರಕ್ಕಾಗಿ ಬದುಕುವುದು ಅನ್ನುವುದು ಸತ್ ಶಬ್ದದಿಂದ ಅನ್ವರ್ಥವಾಗಿ ಹೊಂದುವ ವಿವರಣೆ. ಕರ್ಮಚೈವ ತದರ್ಥೀಯಂ ಸದಿತ್ಯೇವಾ ವಿಧೀಯತೆ. ಇನ್ನು ಭಗವಂತನಿಗಾಗಿ ಆಚರಿಸುವ ಕರ್ಮ ಚೈವ ತದರ್ಥೀಯಂ. ತದರ್ಥ ಅಂದ್ರೆ ದೇವರ ಅರ್ಥ. ದೇವರನ್ನೇ ಪ್ರಧಾನವಾಗಿ ಗುರಿಯಾಗಿಟ್ಟುಕೊಂಡು ಯಾವುದೇ ಯಜ್ಞ ದಾನ ತಪಸ್ಸು ಕರ್ಮಗಳನ್ನು ನಡೆಸಿದ್ರೆ ಅಲ್ಲಿ ಮತ್ತೆ ಪುನಃ ತಪಸ್ಸಿನ ವಿಭಾಗ ಬೇಕಾಗಿಲ್ಲ. ಎಲ್ಲವೂ ಕೂಡ ಸತ್ ಅನ್ನುವ ಶಬ್ದದಿಂದಲೇ ನಿರೂಪಿತವಾಗುತ್ತೆ. ಯಾಕೆಂದ್ರೆ ಎಲ್ಲದರಲ್ಲಿ ತುಂಬಿದ ತತ್ವ ಒಬ್ಬನೇ. ಸತ್ ಅಂದ್ರೆ ಅವನೇ.
ತತ್ಯಾವುದೋ ಅದೇ ಸತ್ತು, ಯಾವ್ದು ಸತ್ತೋ ಅದೇ ಓಂ. ಈ ಮೂರಕ್ಕೂ ಕೂಡ ಒಂದಕ್ಕೊಂದು ಭಿನ್ನ ಅಲ್ಲ, ಒಂದಕ್ಕೊಂದು ಬೇರೆ ಅಲ್ಲ, ಒಂದಕ್ಕೊಂದು ವಿರುದ್ಧ ಅಲ್ಲ. ಇದು ನಮಗೆ ಗೊತ್ತಿರಬೇಕು. ಸರಿ, ಒಟ್ಟಂತೂ ಯಜ್ಞ ಮಾಡುವುದರ ಕ್ರಮ ಹೇಗಿರ್ಬೇಕು ಅನ್ನೋದನ್ನು ಕೃಷ್ಣ ಒಟ್ಟು ಟೋಟಲಿ ಶ್ರದ್ಧಾ ಪೂರ್ವಕವಾದ ಚಿಂತನೆಯ ಬಗ್ಗೆ ಹೇಳ್ತಾನೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ತತ ನಚತತ್ ಪ್ರೇತ್ಯನೋ ಇಹ. ನಂಬದೆ ಮಾಡಿದಂತಹ ಹೋಮ, ದಾನ, ತಪಸ್ಸು, ಯಜ್ಞ ಈ ಯಾವುದೇ ಕ್ರಿಯೆಗಳು ಪೂರ್ಣ ಆಗುವುದಿಲ್ಲ. ಯಾಕಂದ್ರೆ ಹಿಂದೆ ಹೇಳಿದ್ರು ಅಸತ್ ಶಬ್ದದ ಅರ್ಥ ಏನು ಅಂತ ಹೇಳುವಾಗ, ಯಜ್ಞೇ ತಪಸಿ ದಾನೇಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೇ ತಪಸಿ ದಾನೆ, ಯಜ್ಞದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ ಯಾರ ಸ್ಥಿತಿಯು ಲಕ್ಷ್ಮಿಯಿಂದ ವ್ಯಾಪ್ತವಾಗಿದೆಯೋ ಅವನು ಆ ಕರ್ಮವನ್ನ ಪರಮಾತ್ಮನಿಗೋಸ್ಕರ ಮಾಡ್ತಾನೆ ಅಂತಂದಾಗ ಆ ಕರ್ಮಕ್ಕೆ ಸತ್ ಅಂತ ಹೆಸರು. ಈಗ ಸದರ್ಪಣೆ ಮಾಡುವುದು ಅಂದ್ರೆ ಕರ್ಮವನ್ನ ಸತ್ ಅಂತ ತಿಳಿದು ಮಾಡುದು. ಸತ್ ಅಂದ್ರೆ ಏನು ಅಂದ್ರೆ ನಿರ್ದುಷ್ಟವಾದದ್ದು. ಯಾವುದೆಲ್ಲ ಯಾಕಂದ್ರೆ ಅಲ್ಲಿ ಹೇಳಿದ್ದಾರೆ, ಯಜ್ಞದಲ್ಲಿ ಸಾತ್ವಿಕ ಯಾವುದು, ದಾನದಲ್ಲಿ ಸಾತ್ವಿಕ ಯಾವುದು, ತಪಸ್ಸಿನಲ್ಲಿ ಸಾತ್ವಿಕ ಯಾವುದು. ಆ ದಾನ, ಯಜ್ಞ, ತಪಸ್ಸನ್ನು ಮೂರನ್ನು ಕೂಡ ಸಾತ್ವಿಕವಾದ ರೀತಿಯಲ್ಲಿ ಸ್ವೀಕರಿಸಿ ಒಬ್ಬ ಭಕ್ತ ಭಗವಂತನ ಮಡದಿಯಾದಂತಹ ದುರ್ಗೆಯಲ್ಲಿ ಅದನ್ನ ಸಮರ್ಪಣೆ ಮಾಡಿದ್ರೆ ಅವನಿಗೆ ಅದರ ಪುಣ್ಯ ಪೂರ್ಣವಾಗಿ ಸಿಗುತ್ತೆ. ಒಟ್ಟಂತೂ ನಂಬದೆ ಮಾಡಿದಂತಹ ಶ್ರಾದ್ದ, ಹೋಮ, ಯಜ್ಞ, ದಾನ, ತಪಸ್ಸು ಇದ್ಯಾವುದೂ ಕೂಡ ಸುಲಭದಲ್ಲಿ ಗಳಿಸ್ಲಿಕ್ಕಾಗುವಂಥದ್ದಲ್ಲ. ಅದು ಮುಕ್ತಿಗೆ ಕಾರಣ ಹೌದು, ಆದ್ರೆ ಅದರಿಂದ ಅಪಾಯವೂ ಇದೆ. ತುಂಬಾ ಪೂಜೆ ಮಾಡುವವನು, ನಾನು ತುಂಬಾ ಜಪ ಮಾಡುವವನು, ನನ್ನಷ್ಟು ಜಪ ಮಾಡೋರೇ ಯಾರಿಲ್ಲ ಅನ್ನೋ ಅಹಂಕಾರವನ್ನು ತದ್ದೊಡ್ಡುತ್ತೆ. ಆದ್ರೆ ಯಾವಾಗ ಅವನಿಗೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಅನ್ನೋದಿಲ್ಲದೆ ದೇವರ ಪೂಜೆ ಮಾಡುವುದಕ್ಕೆ ನಾನು ದೇವರ ಹೊಟ್ಟೆಯಲ್ಲಿ ಎಲ್ಲೋ ಒಂದು ಸಣ್ಣ ತುಂಡು, ಲೆಕ್ಕವೇ ಇಲ್ಲ ಅಂತ ನನಗೂ ಕೂಡ ಗಮನ ಹರಿಸಿ ನನ್ನ ಊಟದ ಲೆಕ್ಕಾಚಾರ ನೋಡ್ತಾನೆ. ನನ್ನ ಬದುಕಿನ ಎಷ್ಟು ಜೀವರಾಶಿಗಳಿವೆ, ಮನುಷ್ಯ ಮಾತ್ರನ, ಮನುಷ್ಯನೇ ಲೆಕ್ಕ ಹಾಕಿದ್ರೂ ಎಷ್ಟೋ ಪಟ್ಟು ಭೂಮಿಯ ವ್ಯಾಪ್ತಿಯನ್ನು ತುಂಬಿ ಬಿಡುವಂತದ್ದಾಗಿದೆ. ಹಾಗಾಗಿ ಮನುಷ್ಯನಿಗೆ ಸಿಕ್ಕಿದಂತಹ ಅವಕಾಶವನ್ನ ದಾನ, ತಪಸ್ಸು, ಯಜ್ಞ ಅನ್ನುವ ಮೂರು ಅಂಶಗಳಿಂದ ವಿಶೇಷವಾಗಿ ನಡೆಸಬೇಕು. ಅದು ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋಯಿಹ. ಈ ಅಸತ್ತು ಆಗಿ ಮಾಡಿದಂತಹ ಕೆಲಸ ಇಲ್ಲಿಗೂ ಸೇರಲ್ಲ, ಅಲ್ಲಿಗೂ ಸೇರಲ್ಲ. ಇಲ್ಲಿಲ್ಲ ಯಾಕಂದ್ರೆ ಮಾಡೇ ಇಲ್ಲ, ಅಲ್ಲಿಗೆ ಸೇರಲ್ಲ ಯಾಕಂದ್ರೆ ಮಾಡಿದ್ದಕ್ಕೆ ಇದ್ರೆ ಫಲ ಕೊಡ್ಬೇಕು. ಹಾಗಾಗಿ ಅದು ಅತ್ಯಂತ ದಡ್ಡತನ ಆಗುತ್ತೆ ಅನ್ನುವಲ್ಲಿಗೆ 17ನೆಯ ವಿದ್ಯಾ ವಿಪತ್ ಸಂಪತ್ತು, 17ನೇದ್ದು ದೈವ ಶ್ರದ್ಧಾತ್ರಯ ವಿಭಾಗ ಅನ್ನುವಂತಹ 3 ಬಗೆಯ ಶ್ರದ್ಧೆಯನ್ನು ವಿವರಿಸಿದ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯಿತು. ಮತ್ತೆ ಮುಂದಿನ ಶ್ಲೋಕದ ಅಧ್ಯಯನವನ್ನು ಮತ್ತೆ ಮಾಡೋಣ. ಶ್ರೀ ಹರಿಪ್ರಿಯತಾಂ.